ವಕೀಲ ಗೆಳೆಯರು, ನನಗೆ ಬಹಳ ಆತ್ಮೀಯ ಬಂಧುಗಳು ಆದ ಜಯಣ್ಣ ಅವರು ಮತ್ತು ಓಂಕಾರ ಮೂರ್ತಿ ಅವರು ಇದ್ರ ಬಗ್ಗೆ ನನಗೆ ಪ್ರಸ್ತಾಪ ಮಾಡಿದಾಗ ನನಗೆ ಹಲವಾರು ಕಾರಣಗಳಿಗೆ ಇದನ್ನ ಸಂತೋಷನೇ ಆಯ್ತು. ಒಂದು, ಈಗ ಸುಮಾರು ಒಂದೂವರೆ ವರ್ಷಗಳಿಂದ ನಮ್ಮ ನಾವು ಪರಿಸ್ಥಿತಿ ನೋಡಿದೀವಿ. ಎಲ್ಲರಿಗೂ ಕೈಕಾಲು ಕಟ್ಟದ ಹಾಗೆ ಕೋರ್ಟ್ ನಡವಳಿಕೆಗಳು ಸರಿಯಾಗೂ ನಡೀದೆ. ಆಮೇಲೆ ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಮಿತ್ರರುಗಳನ್ನ ಸ್ವಲ್ಪ ನೋವುಗಳನ್ನ ಸಹ ನಾವು ಅನುಭವಿಸಿದೀವಿ. ಇದ್ರ ಮಧ್ಯೆ ಎಲ್ಲ ಒಂದ್ ರೀತಿ ಸ್ಥಗಿತವಾದಂಗೆ, ಬದುಕೇ ಸ್ಥಗಿತವಾದಂತ ಒಂದು ಪರಿಸ್ಥಿತಿನಲ್ಲಿ ಒಂದು ವಿಭಿನ್ನವಾದ ಕಾರ್ಯಕ್ರಮ, ಕಾನೂನಿನ ಬಗ್ಗೆ ನಮ್ಮ ವಕೀಲ ಬಂಧುಗಳನ್ನೆಲ್ಲ ಒಟ್ಟು ಮಾಡುವಂತ ಒಂದು ವೈಚಾರಿಕ ಹಿನ್ನೆಲೆ ಇರುವಂತ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ನನಗೂ ಆಶ್ಚರ್ಯ. ಇದು ಉಪನ್ಯಾಸ ಮಾಲಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂವಾದ ಮಾಲಿಕೆ ಅಂತ ಆದ್ರೆ ಬಹುಶಃ ಅದು ಹೆಚ್ಚು ಪ್ರಸ್ತುತ ಅಂತ ಅನ್ಸುತ್ತೋ ಏನೋ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕಲಿಯಂತ ಇರೋದ್ರಿಂದ ಪ್ರಾಸ್ತಾವಿಕವಾಗಿ ಒಬ್ರು ಮಾತಾಡ್ತಾರೆ ಅನ್ನೋದೊಂದು ಹೊರತಾಗಿ ಉಳಿದವರೆಲ್ಲರೂ ಸಹ ಇದನ್ನು ವಿಚಾರನ ಹಂಚ್ಕೊಳ್ಳುವಂತ ಕಾರ್ಯಕ್ರಮ ಅದು ಬಹುಶಃ ಅದು ಹೆಚ್ಚು ಅರ್ಥಪೂರ್ಣ ಮತ್ತು ಆರೋಗ್ಯಪೂರ್ಣ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದೊಂದು ಕಾರಣ ಸಹ ನನ್ಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಈ ಯಾವ ವಿಚಾರವನ್ನು ಮಾತಾಡ್ಬೇಕು ಅಂದಾಗ ಇದು ಕಾನೂನಿನ ಹರಿವು, ಕಾನೂನು ವಿಜ್ಞಾನ ಇಲ್ಲ ಜ್ಞಾನ ಏನ್ ಬೇಕಾದ್ರೂ ಹೇಳಿ ಅದ್ರ ಹರಿವು ತುಂಬಾ ದೊಡ್ಡದಾಗಿರೋದ್ರಿಂದ ಯಾವ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಸಮುದ್ರದಲ್ಲಿ ಒಂದು ಹಿಡಿ ಮುಗಿದಷ್ಟು ಆಗ್ಬೋದಷ್ಟೇ. ಸೊ ಇದೇನಿದ್ರು ನಾವು ಪ್ರಾಸ್ತಾವಿಕವಾಗಿ ನಮಗೆ ನಮ್ಮ ಅರಿವಿಗೆ ಬಂದಷ್ಟು ನಾವು ಅರ್ಥೈಸಿಕೊಂಡಷ್ಟು ಸಂವಾದ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಅದು ಸಹ ನಮ್ಮ ಪ್ರತಿಯೊಬ್ಬ ವಕೀಲನ ಇತಿಮಿತಿನೂ ಆಗಬಹುದು. ನಮ್ಮ ಸ್ನೇಹಿತರು ಹೇಳಿದ್ರು 37-38 ವರ್ಷ ಕೋರ್ಟ್ಗಳಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಈಗಲೂ ಸಹ ಅನ್ಸುತ್ತೆ ಎಷ್ಟೋ ಸಲ ಕೋರ್ಟ್ಗೆ ಹೋದಾಗ ಇದೇನು ಇನ್ನ ಇಷ್ಟು ಹೊಸದಾಗಿ ಕಾಣ್ತಾ ಇದೆಯಲ್ಲ ಎಲ್ಲ ಅಂತ ಅನ್ಸುತ್ತೆ. ಇಲ್ಲಿ ವಾತಾವರಣ ಕಲಿಯುವಂತದ್ದು ಎಷ್ಟಪ್ಪ ಇದೆ ಅಂತ ಅನ್ಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಪ್ರತಿದಿನ ನಾವು ಬದುಕಿಗೆ ತೆರ್ಕೊಂಡಾಗ ಅಲ್ಲಿ ಬರುವಂತ ಜನಗಳು, ಅಲ್ಲಿ ನಮ್ಮ ಎದುರಾಳಿಗಳು, ಅಲ್ಲಿ ಕೋರ್ಟ್ ಸಿಬ್ಬಂದಿಗಳು, ಜನಸಾಮಾನ್ಯರು, ಸೊ ಇವನ್ನೆಲ್ಲ ಭೇಟಿ ಮಾಡಿದಾಗ ಪ್ರತಿ ದಿವಸ ಪ್ರತಿ ಕ್ಷಣ ಸಹ ಹೊಸ ವಿಭಿನ್ನವಾದ ಅನುಭವಗಳಾಗ್ತಾ ಹೋಗುತ್ತೆ. ಅನುಭವದ ನಮ್ಮ ಖಜಾನೆ ತುಂಬ್ತಾ ಹೋಗುತ್ತೆ. ಸೊ ಅದರ ಒಂದು ಖಜಾನೆಯಲ್ಲಿ ನಾವು ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಶಬ್ದದಲ್ಲಿ ಅದೇ ಒಳ್ಳೆ ಸರಕಾಗುತ್ತೆ ನಮ್ಗೆ. ಮನಃಶಾಸ್ತ್ರ ಗೊತ್ತಿಲ್ಲದೆ ಇರುವಂತವ್ರು, ನಾನು ಬಹಳ ಪ್ರಾಮಾಣಿಕವಾಗಿ ಅಂದ್ಕೊಂಡಿರೋ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಮನಃಶಾಸ್ತ್ರವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಮಾತ್ರ ಕ್ರಾಸ್ ಎಕ್ಸಾಮಿನೇಷನ್ ಒಬ್ಬ ವಕೀಲ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಬಲ್ಲ ಅನ್ನೋದು ನನ್ನ ಬಲವಾದ ನಂಬಿಕೆ. ಮನಃಶಾಸ್ತ್ರನೇ ಗೊತ್ತಿಲ್ಲದೆ ಕಾನೂನು ಶಾಸ್ತ್ರ ಅಷ್ಟೇ ಗೊತ್ತಾದ್ರೆ ಒಬ್ಬ ಟೇಪ್ ರಿಕಾರ್ಡರ್ ಆಗ್ಬೋದಷ್ಟೇ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಈಗ ನಮ್ಮ ವಕೀಲ ಮಿತ್ರರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ನಾನು ಬಹಳ ತುಂಬಾ ಗಮನಿಸಿದೀನಿ. ಅದು ಹಿರಿಯರಾಗ್ಬೋದು ಕಿರಿಯರಾಗ್ಬೋದು ಅಂತ ಹೇಳಿದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಇಟ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥದ್ದು, ಇಲ್ಲ ಯಾವುದೋ ಒಂದು ದಾಖಲೆನೇ ಇಟ್ಕೊಂಡು, ಇದನ್ನೆಲ್ಲ ನಾನೇನು ಮಾಡಬಾರ್ದು ಅಂತ ಹೇಳಲ್ಲ. ಈಗ ಒಬ್ಬ ಮನುಷ್ಯನ ಚರ್ಯೆ, ಅವನು ನಡೆದು ಬರೋ ರೀತಿ, ಅವನ ಸ್ವಭಾವ, ಅವನ ಹಿನ್ನೆಲೆ ಏನು, ಅವನ ಸ್ಥಾನಮಾನಗಳೇನು, ಅವನು ಈ ಕೇಸ್ಗೆ ಎಷ್ಟು ಪ್ರಸ್ತುತ ಆಗ್ತಾನೆ, ಈ ಪ್ರಕರಣಕ್ಕೆ ಅವನು ಕೊಡುವಂತ ಸಾಕ್ಷಿ ಎಷ್ಟು ಮಹತ್ವದ್ದು ಅಥವಾ ಮಹತ್ವದಲ್ದೇನೂ ಇರಬಹುದು. ಸೊ ಹಾಗಾಗಿ ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕಾದ್ದು ವಕೀಲನ ಪ್ರಥಮ ಜವಾಬ್ದಾರಿ. ಅಂದ್ರೆ ಕಾನೂನಿಗೆ ಹೆಚ್ಚಾಗಿ ಒಬ್ಬ ಸಾಕ್ಷಿಯ ಹಿನ್ನೆಲೆಯನ್ನ ತಿಳ್ಕೊಳ್ಬೇಕಾಗತ್ತೆ. ಅದನ್ನ ಮಾಹಿತಿ ಕೊಡುವಂತವ್ರು ಯಾರು? ನಮ್ಮ ಕಕ್ಷಿದಾರರೇ ನಮಗೆ ಕೊಡ್ಬೇಕು. ಯಾಕಂದ್ರೆ ನಾವು ಕುಂತ ಕಡೆನೆ ನಾವು ಸರ್ವಜ್ಞರು ಅಲ್ಲ, ಬ್ರಹ್ಮವಿದ್ಯೆ ಕಲ್ತಂತವ್ರು ಅಲ್ಲ. ಸೊ ಹಾಗಾಗಿ ಆ ಮಾಹಿತಿಗಳನ್ನ ಕೊಡ್ಬೇಕಾದಂತವ್ರು ನಮ್ಮ ಕಕ್ಷಿದಾರರು. ಈ ಕಕ್ಷಿದಾರರು ಮಾಹಿತಿ ಕೊಡೋದು ಅಂತ ಹೇಳಿದ್ರೆ, ಈಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಅದನ್ನ ನಾವು ತುಂಬಾ ಕೆಲವು ಸಲ ಲಘುವಾಗಿ ತಗೊಂಡಿದ್ದು ಉಂಟು. ಬಹುಶಃ ಅದು ಸರಿಯಲ್ಲ ಅಂತ ಅನ್ಸುತ್ತೆ. ಮಾಹಿತಿಯನ್ನ ಪಡೆದುಕೊಳ್ಬೇಕಾದ್ರೆ ಒಬ್ಬ ಕಕ್ಷಿದಾರನ ಕೂತು ಅದಕ್ಕೆ ಸಮಾಧಾನವಾಗಿ ಸಾವಧಾನವಾಗಿ ಕೂತ್ಕೊಂಡು ಇಡೀ ಕೇಸಿನ ಸಮಗ್ರವಾದ ಒಂದು ಚಿತ್ರವನ್ನ ಪಡ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಕೆಲವು ಬರೀ ದಾಖಲೆಗಳನ್ನ ನೋಡೋದ್ರಲ್ಲಿ, ದಾಖಲೆಗಳು ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅಂತ ಒಂದು ಇಂಗ್ಲಿಷ್ ಮಾತು. ಸೊ ಸನ್ನಿವೇಶಗಳ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾದ್ರೆ ಮನುಷ್ಯನ ನಮ್ಮ ಕಕ್ಷಿದಾರನ ಜೊತೆ ಸಂವಾದ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಚೇಂಬರ್ಗಳಲ್ಲಿ ನಾವು ಕೋರ್ಟ್ಗಳಲ್ಲಿ ಒಂದು 10 ನಿಮಿಷ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಬಹುಶಃ ಅದು 1 ಗಂಟೆ ಕೂತ್ಕೊಂಡು ಓದೋ, ಇಲ್ಲ 2 ಗಂಟೆ ಕುಂತು ನಮ್ಮ ಕಕ್ಷಿದಾರ ಜೊತೆ ಸಂವಾದ ಮಾಡುವಂತ ತುರ್ತು ಅನಿವಾರ್ಯತೆ ಇರುತ್ತೆ. ಸೊ ಇದು ತುಂಬಾ ಮುಖ್ಯ ಆಗುತ್ತೆ. ಸ್ಪೇಡ್ ವರ್ಕ್ ಅಂತ ಗ್ರೌಂಡ್ ವರ್ಕ್ ಏನಿರುತ್ತೆ. ಸೊ ಈಗ ಉಳುಮೆ ಮಾಡೋರು ಗೊತ್ತು, ಸುಮ್ಮನೆ ಏನ್ ಬೀಜ ಬಿತ್ಬಿಡಕ್ ಆಗಲ್ವೇ, ಉಳುಮೆ ಮಾಡ್ಬೇಕು, ಅಲ್ಲಿ ಮಿಷಿನ್ ಓಡಿಸ್ಬೇಕು, ಎಲ್ಲ ತೆಗಿಬೇಕು, ಕಳೆ ತೆಗಿಬೇಕು. ಅದು ಪ್ರಾರಂಭದಲ್ಲಿ ಚೇಂಬರ್ ನಲ್ಲಿ ಸರಿಯಾದ ತಯಾರಿ ಇಲ್ಲದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ವ್ಯರ್ಥವಾಗ್ಬೋದು. ಇಲ್ಲ ಇನ್ನೊಂದು ಮಗಲ್ ನೋಡೋದಾದ್ರೆ, ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಕಕ್ಷಿದಾರನ ಮೆಚ್ಚುವಂಥದ್ದು ಏನು ಇರೋದಿಲ್ಲ. ಅಲ್ಲಿ ನಮಗೆ ವಸ್ತುಸ್ಥಿತಿಯನ್ನ ಹೊರಗೆಡುವಂಥದ್ದು. ಈಗ ಕ್ರಾಸ್ ಎಕ್ಸಾಮಿನೇಷನ್ ಉದ್ದೇಶ ಏನಾದ್ರು ಏನು, ತುಂಬಾ ಸರಳವಾಗಿ ಹೇಳೋದಾದ್ರೆ ಸತ್ಯದ ಶೋಧನೆ ಒಂದು, ಸುಳ್ಳನ್ನು ಬಯಲು ಮಾಡುವಂಥದ್ದು. ದಿ ಗ್ಯಾಮೆಟ್ ಆಫ್ ದಿ ಎವಿಡೆನ್ಸ್ ಆಕ್ಟ್ ಇಸ್ ಸತ್ಯವನ್ನ ಹೊರತೆಗೆಯುವಂಥದ್ದು, ಸುಳ್ಳನ್ನು ಬಯಲು ಮಾಡುವಂಥದ್ದು. ಸೊ ಹಾಗಾಗಿ ಅದು ಒಂದೇ ನಾಣ್ಯದ 2 ಮುಖಗಳು. ಸೊ ಹಾಗಾಗಿ ನಮಗೆ ಬೇಕಾದಂತ ಉತ್ತರವನ್ನು ಪಡೆಯುವಂಥದ್ದು, ಸತ್ಯಾಂಶವನ್ನ ಬಯಲು ಮಾಡುವಂಥದ್ದು
ತೆಗೆಯುವಂಥದ್ದು ಅದು ಮುಖ್ಯವಾದ ಉದ್ದೇಶ. ಸಾಮಾನ್ಯವಾಗಿ ಏನೊಂದು ಪರಿಕಲ್ಪನೆ ಏನಿದೆ ನಮ್ಮಲ್ಲಿ, ಒಂದು ತಪ್ಪು ಕಲ್ಪನೆನೂ ಇರ್ಬೋದು ಕೆಲವು ಸರಿ. ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಒಬ್ಬ ಎದುರಾಳಿ ವಕೀಲರು ಎದುರಾಳಿ ಕಕ್ಷಿದಾರನ್ನ ಕಟ್ಕಟ್ಟೆ ಹತ್ಸಾದ್ಮೇಲೆ ಏನ್ ಬೇಕಾದ್ರೂ ಕೇಳ್ಬೋದು ನಾವು. ಅವ್ರು ಏನು ಜನರಲ್ ಆಗಿ ಏನು ಹೇಳ್ತಾರೆ, ದಿ ಸ್ಕೋಪ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಇಸ್ ವೆರಿ ವಾಸ್ಟ್ ಅಂಡ್ ವೈಡ್ ಅಂದ್ಬಿಡ್ತಾರೆ. ಬಹಳ ವಿಸ್ತಾರವಾಗಿದೆ, ನಾವು ಏನ್ ಬೇಕಾದ್ರೂ ಕೇಳ್ಬೋದು ಅಂತ. ಬಹುಶಃ ಅದು ಏನ್ ಬೇಕಾದ್ರೂ ಕೇಳ್ಬೋದು ಅನ್ನೋದಕ್ಕೆ ಒಂದು ರೈಡ್ರು ಸಹ ಇದೆ ಅನ್ನೋದನ್ನ ನಮ್ಮ ಎವಿಡೆನ್ಸ್ ಆಕ್ಟ್ ನಲ್ಲಿ ಬರುತ್ತೆ. ಚಾಪ್ಟರ್ 10 ನೋಡ್ಬೇಕಾಗತ್ತೆ. ಅಧ್ಯಾಯ 10 ನೋಡಿದ್ರೆ ಅಲ್ಲಿನ ಇತಿಮಿತಿಗಳೇನಿದೆ, ನಾವೇನ್ ಬೇಕಾದ್ರೂ ಕೇಳ್ಬೋದಾ ಅಂದ್ರೆ ನಮ್ಗೆ ಕ್ರಾಸ್ ಎಕ್ಸಾಮಿನೇಷನ್ ವಿಸ್ತಾರ ದೊಡ್ಡದಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅದ್ರ ಬಗ್ಗೆ ಎರಡು ಚಕಾರ ಇಲ್ಲ. ಆದ್ರೆ ಏನ್ ಬೇಕಾದ್ರೂ ಕೇಳ್ಬೇಕು ಅನ್ನೋದನ್ನ ನಾವೊಂದು ಸ್ವಲ್ಪ ಎರಡನೇ ಸಲ ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಕೆಲವು ಮಾರ್ಗಸೂಚಿಗಳು, ಗೈಡ್ ಲೈನ್ಸ್ಗಳು ಎವಿಡೆನ್ಸ್ ಆಕ್ಟ್ ನಲ್ಲೇನೆ ಇದೆ. ಚಾಪ್ಟರ್ 10 ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಸ್ನೇಹಿತರು ಈ ಸಂವಾದದಲ್ಲಿ ಭಾಗಿಯಾಗಿರೋಂಥವ್ರು ಅವ್ರು ಏನ್ ನೋಡಿದ್ರು, ಚಾಪ್ಟರ್ 10 ಅಂತ ಏನಿದೆ ಅದು ತಮ್ಮ ಕೈಯಲ್ಲಿ ಇಟ್ಕೊಂಡಿರೋ ಬಹುಶಃ ಸ್ವಲ್ಪ ಉಪಯೋಗ ಆಗಬಹುದು ಏನೋ ಅಂತ ನಾನು ಅನ್ಸುತ್ತೆ. ಈಗ ಅಲ್ಲಿ ಚಾಪ್ಟರ್ 10 ಅಲ್ಲಿ ಮೊದಲನೇ ಇದು ಶುರು ಆಗೋದು ನಾವು ಇವತ್ತು ಫೋಕಸ್ ಮಾಡ್ಬೇಕಾಗಿರೋದು ಕ್ರಾಸ್ ಎಕ್ಸಾಮಿನೇಷನ್ ಪಾಟಿ ಸವಾಲಿನ ಇತಿಮಿತಿಗಳು. ಅದಕ್ಕಿಂತ ಪ್ರಾಸ್ತಾವಿಕವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಏನು ಅಂತ ಬಹಳ ಸೂಕ್ಷ್ಮವಾಗಿ ಹೇಳಿದೀನಿ. ಉದ್ದೇಶ ಏನು, ಸತ್ಯವನ್ನ ಹೊರತೆಗೆಯುವಂಥದ್ದು, ಸುಳ್ಳನ್ನು ಬಯಲು ಮಾಡುವಂಥದ್ದು. ಈಗ ಸೆಕ್ಷನ್ 10ನೇ ಅಧ್ಯಾಯದಲ್ಲಿ ಎಲ್ಲಾನು ನಾನು ಓದಿ ಅಂತ ಹೇಳಕ್ ಹೋಗೋದಿಲ್ಲ. ಈಗ 136 ಸೆಕ್ಷನ್ 136 ಯಾರು ನಾವು ಒಂದು ಪ್ರಶ್ನೆ ಕೇಳಿದ್ರೆ ಮೊದಲನೇದು ನಾವು ತಿಳ್ಕೊಳ್ಬೇಕಾದ್ದು ಜಡ್ಜಿಗೆ ಒಪ್ಪಿಗೆ ಆಗುವಂತ ಪ್ರಶ್ನೆಗಳು ಕೇಳಬೇಕಾಗುತ್ತೆ. ನ್ಯಾಯಾಧೀಶರು ನೀವು ಕೇಳಿದ್ನೆಲ್ಲ ಏನು ಅವರು ರೆಕಾರ್ಡ್ ಮಾಡೋದಿಲ್ಲ, ಅದು ನಮ್ಮ ತಲೆಯಲ್ಲಿ ಬಲವಾಗಿ ಕೂತಿರ್ಬೇಕಾಗತ್ತೆ ವಿಚಾರ. ಕೇಳಿದ್ನೆಲ್ಲ ಅವ್ರೇನ್ ಟೇಪ್ ರೆಕಾರ್ಡರು ಅಲ್ಲ, ಇಲ್ಲ ಇನ್ನೊಂದು ಯಂತ್ರ ಅಲ್ಲ ಅಲ್ಲಿ ಕೋರ್ಟ್ ನಲ್ಲಿ. ಸೊ ನಾವು ಕೇಳಿದ ಅಡ್ಮಿಸಿಬಿಲಿಟಿ ಈಗೇನು, ನಾವು ಕೊಟ್ಟಿರುವಂತ ಪ್ರಶ್ನೆ, ನಾವು ಕೇಳೋಂತ ಪ್ರಶ್ನೆಗಳು, ಕೊಟ್ಟಿರುವಂತ ಸಾಕ್ಷಿ, ಅದು ಎಕ್ಸಾಮಿನೇಷನ್ ಚೀಫ್ ಆಗ್ಬೋದು, ಇಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಹಾಕುವಂತ ಪಾರ್ಟಿ ಸವಾಲಲ್ಲಿ ಹಾಕುವಂತ ಪ್ರಶ್ನೆಗಳು, ಪ್ರಶ್ನಾವಳಿಗಳಿರ್ಬೋದು, ಅದನ್ನ ರೆಕಾರ್ಡ್ ಮಾಡ್ಬೇಕೋ, ಪರಿಗಣಿಸ್ಬೇಕೋ, ಇಲ್ಲ ರಿಜೆಕ್ಟ್ ಮಾಡ್ಬೇಕೋ, ತಿರಸ್ಕರಿಸ್ಬೇಕೋ ಅನ್ನೋ ಅಂಥದ್ದು ಡಿಸ್ಕ್ರಿಷನ್, ವಿವೇಚನೆ ನ್ಯಾಯಾಧೀಶಕ್ಕೆ ಸಂಬಂಧಪಟ್ಟಿದ್ದು. ನೀವು 136 ನೋಡಿದಾಗ ನ್ಯಾಯಾಧೀಶರು ನಿರ್ಣಯ ಮಾಡಬೇಕು ಅಡ್ಮಿಸಿಬಿಲಿಟಿ ಆಫ್ ಎವಿಡೆನ್ಸ್ ಅಂತ. ಒಪ್ಪಿಗೆ ಆಗೋಂಗ ನ್ಯಾಯಸಮ್ಮತವಾಗಿರ್ಬೇಕು ಅನ್ನೋದೊಂದು, ನೀತಿ ಸಮ್ಮತವಾಗಿರ್ಬೇಕು ಅನ್ನೋದು ಇನ್ನೊಂದು. ನಾವು ಕಾನೂನುಬದ್ಧವಾಗಿ ಮಾತಾಡೋದು ಇಟ್ ಶುಡ್ ಬಿ ಎ ಲಾಫುಲ್ ಕ್ವೆಶ್ಚನ್ ಅಂತ. ಸೊ ಏನೋ ಒಂದು ಪ್ರಶ್ನೆ ಕೇಳ್ಬಿಡೋದಿಲ್ಲ, ಅದು ಒಂದು ಕೆಲವು ಕಟ್ಟುಪಾಡುಗಳಿದೆ, ಕೆಲವು ಚೌಕಟ್ಟಿನಲ್ಲೇ ನಾವು ಕೇಳ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ 136 ನೋಡಿದಾಗ ಹೂ ಇಸ್ ಟು ಡಿಸೈಡ್ ದಿ ಅಡ್ಮಿಸಿಬಿಲಿಟಿ ಆಫ್ ಎವಿಡೆನ್ಸ್ ಅಂತ ಹೇಳಿದ್ರೆ ದಿ ಜಡ್ಜ್, ನಮ್ಮ ನ್ಯಾಯಾಧೀಶರು ಘನ ನ್ಯಾಯಾಲಯದಲ್ಲಿ ನಾವು ಏನ್ ನೋಡ್ತೀವಿ, ಅವರು ಹಿ ವಿಲ್ ಡಿಸೈಡ್ ವೆದರ್ ದಿಸ್ ಕ್ವೆಶ್ಚನ್ ಶುಡ್ ಬಿ recorded or not, whether a particular document should be admitted or not. So ಅದು ಅವರು ಆಯ್ತು. ಮುಂದೆ ಈಗ ಈ ನಾನು ಚೀಫ್ ಎಕ್ಸಾಮಿನೇಷನ್ ಏನು, ಕ್ರಾಸ್ ಎಕ್ಸಾಮಿನೇಷನ್ ಏನು, ರಿ ಎಕ್ಸಾಮಿನೇಷನ್ ಅದ್ರ ಬಗ್ಗೆ ಮಾತಾಡುವಂಥದ್ದು. ಈಗ ಲೀಡಿಂಗ್ ಕ್ವೆಶ್ಚನ್ಸ್ ಅಂತ ಒಂದು ಬರುತ್ತೆ, ನೀವು ದಯಮಾಡಿ 141 ನೋಡಿ. ಲೀಡಿಂಗ್ ಕ್ವೆಶ್ಚನ್ ಅಂತ ಹೇಳಿದ್ರೆ ಪ್ರಶ್ನೆಯಲ್ಲೇನೆ ಉತ್ತರವನ್ನ ಸೂಚನೆ ಮಾಡುವಂಥದ್ದು, ಅಷ್ಟೇ ಸರಳವಾಗಿ ಹೇಳೋಣ. ಯಾಕಂದ್ರೆ ಡೆಫಿನೇಷನ್ ಅಲ್ಲೇ ಇದೆ, ಎನಿ ಕ್ವೆಶ್ಚನ್ ಸಜೆಸ್ಟಿಂಗ್ ದಿ ಆನ್ಸರ್ ವಿಚ್ ದಿ ಪರ್ಸನ್ ಪುಟಿಂಗ್ ಇಟ್ ವಿಶಸ್ ಆರ್ ಎಕ್ಸ್ಪೆಕ್ಟ್ಸ್ ಟು ರಿಸೀವ್ ಇಸ್ ಕಾಲ್ಡ್ ಎ ಲೀಡಿಂಗ್ ಕ್ವೆಶ್ಚನ್. ಇದನ್ನ ಲೀಡಿಂಗ್ ಕ್ವೆಶ್ಚನ್ಸ್ ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬೇಕಾದಷ್ಟು ಕೇಳ್ಬೋದು. ಇದು ಎಕ್ಸಾಮಿನೇಷನ್ ಚೀಫ್ ನಲ್ಲಿ ಬರಲ್ಲ ಅನ್ನೋದು ಸಹ ತಮಗೆ ಬಹುಶಃ ಬಹಳಷ್ಟು ಜನಕ್ಕೆ ಇದು ಅನುಭವಕ್ಕೆ ಬಂದಿದೆ. ಈಗಾಗಲೇ ಸಾಕಷ್ಟು ಇಲ್ಲಿ ವಕೀಲ ವೃತ್ತಿಗೆ ಬಂದವ್ರಿಗೆ ಇವೆಲ್ಲ ಫಂಡಮೆಂಟಲ್ಸ್, ಮೂಲಭೂತವಾಗಿ ಗೊತ್ತಾಗಬೇಕಾದಂತ ಒಂದು ಆ ಪ್ರಕ್ರಿಯೆ, ನ್ಯಾಯ ವಿತರಣಾ ಈ ಒಂದು ಸಿಸ್ಟಮ್ ಅಲ್ಲಿ ನಿಮ್ಗೆ ಗೊತ್ತಿರುವಂತದ್ದೇ. ಆಮೇಲೆ 140 ನೋಡಿ, ನಮ್ಗೆ ಮುಖ್ಯವಾಗಿ ಈಗ ಇತಿಮಿತಿಗಳ ಬಗ್ಗೆ ಮಾತಾಡೋದಾದ್ರೆ ಸೆಕ್ಷನ್ 140 ಬನ್ನಿ. ವಿಟ್ನೆಸಸ್ ಟು ಕ್ಯಾರೆಕ್ಟರ್ ಮೇ ಬಿ ಕ್ರಾಸ್ ಎಕ್ಸಾಮಿನ್ಡ್ ಅಂಡ್ ರೀ ಎಕ್ಸಾಮಿನ್ಡ್. ವಿಟ್ನೆಸಸ್ ಟು ಕ್ಯಾರೆಕ್ಟರ್ ಮೇ ಬಿ ಕ್ರಾಸ್ ಎಕ್ಸಾಮಿನ್ಡ್, ಪಾರ್ಟಿ ಸವಾಲು ಮಾಡಬಹುದು ಮತ್ತೆ ಮರು ಪರೀಕ್ಷೆ ಮಾಡಬಹುದು ಅಂತ. ಅಲ್ಲಿ ಎರಡು ವಿಷಯ ಹೇಳಬೇಕಾಗುತ್ತೆ. ಈಗ ಅಲ್ಲಿ ಏನ್ ಹೇಳ್ತಾರೆ, ವಿಟ್ನೆಸಸ್ ಟು ಕ್ಯಾರೆಕ್ಟರ್, ಗುಣಾವಣೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ಯಾರೆಕ್ಟರ್ ಅನ್ನೋದು ಒಂದು, ರೆಪ್ಯುಟೇಷನ್ ಅನ್ನೋದು ಇನ್ನೊಂದು. ಒಬ್ಬ ಕಾನೂನು ತಜ್ಞ ಏನ್ ಹೇಳ್ತಾನೆ ಅಂದ್ರೆ,
ಕ್ಯಾರೆಕ್ಟರ್ ಲೈಸ್ ಇನ್ ದಿ ಮ್ಯಾನ್, ರೆಪ್ಯುಟೇಷನ್ ಡಿಪೆಂಡ್ಸ್ ಅಪಾನ್ ಅದರ್ಸ್. ಈಗ ಪ್ರತಿಷ್ಠೆ ಅನ್ನೋ ವಿಚಾರ ಯಾರು ಗುರುತಿಸ್ಬೇಕು? ಈಗ ಕ್ಯಾರೆಕ್ಟರ್ ಅನ್ನೋದು ಗುರುತಿಸಿದ್ರು ಆಯ್ತು, ಹೋದ್ರು ಆಯ್ತಲ್ಲ. ಸೊ ಕ್ಯಾರೆಕ್ಟರ್ ಲೈಸ್ ಇನ್ ದಿ ಮ್ಯಾನ್, ಅವನ ಅಂತರ್ಗತವಾಗಿ ಅವನ ಸ್ವಭಾವ, ಅದು ಗುಣ ಇಲ್ಲ ಅವಗುಣ ಏನಾದ್ರು ಅವನಲ್ಲಿ ಇರುವಂತದ್ದು ಸ್ವಭಾವ, ಉಟ್ಗುಣ ಅಂತಾರಲ್ಲ ನಮ್ಮ ಆಡು ಭಾಷೆಯಲ್ಲಿ ಮಾತಾಡೋದಾದ್ರೆ, ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಉಟ್ಗುಣ ಸುಟ್ರು ಹೋಗಲ್ಲ ಅನ್ನೋ ಒಂದು ಮಾತು ಇದೆ. ಸೊ ಹಾಗಾಗಿ ರೆಪ್ಯುಟೇಷನ್, ಪ್ರತಿಷ್ಠೆ ಅನ್ನೋದು ಬೇರೆಯವ್ರು ಗುರುತಿಸುವಂಥದ್ದು. ಸೊ ಈಗ ಆ ಒಂದು ಗುಣಾವಗುಣಗಳ ಬಗ್ಗೆ ಪ್ರಶ್ನೆ ಮಾಡಕ್ ಬಂದಾಗ ಕಾನೂನು ಚೌಕಟ್ಟಿನಲ್ಲಿ ಏನು ಎವಿಡೆನ್ಸ್ ಆಕ್ಟ್ ಏನ್ ಹೇಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. 140 ದಿ ಆಂಬಿಟ್, ದಿ ಸ್ಕೋಪ್ ಆಫ್ 140 ವಿಟ್ನೆಸಸ್ ಟು ಕ್ಯಾರೆಕ್ಟರ್ ಮೇ ಬಿ ಕ್ರಾಸಿಂಗ್. ಯಾವ್ದಕ್ಕೆ ಕ್ಯಾರೆಕ್ಟರ್ ಯಾವಾಗ ಇರ್ರೆಲೆವೆಂಟ್ ಆಗುತ್ತೆ? ಈಗ ಸೆಕ್ಷನ್ 52, 53, 54 ನಾನು ಅದನ್ನ ಓದಕ್ ಹೋಗೋದಿಲ್ಲ, ತಾವು ದಯಮಾಡಿ ಅದನ್ನ ಗಮನಿಸಬೇಕಾಗತ್ತೆ. ಈಗ ಒಬ್ಬ ಗುಣಾವಗುಣಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅವನ ವ್ಯಕ್ತಿತ್ವದ ಧಕ್ಕೆ ಬರುವಂತದೋ ಇಲ್ಲ ಇನ್ನೊಂದಾಗ್ಬೋದು. ಪ್ರಶ್ನೆಗಳು ಮಾಡಿದಾಗ ಕ್ಯಾರೆಕ್ಟರ್ ಅವನ ಬಗ್ಗೆ ಮಾತ್ರ ಸಿವಿಲ್ ಕೇಸ್ಗಳಲ್ಲಿ ಸೆಕ್ಷನ್ 52 ನೋಡಿ, ದಟ್ ಬಿಕಮ್ಸ್ ಇರ್ರೆಲೆವೆಂಟ್, ಅಸಂಬದ್ಧವಾದ ಅಂತ ಪ್ರಶ್ನೆಗಳೇ ಬರೋದಿಲ್ಲ. ಅದು ಯಾಕೆ ಮತ್ತೆ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್, ಜಡ್ಜ್ ಸಾಹೇಬ್ರು ಡಿಸ್ಕ್ರಿಷನ್ಗೆ ಬರುತ್ತೆ. ಸೊ ಹಾಗಾಗಿ ಈ ಗುಡ್ ಕ್ಯಾರೆಕ್ಟರ್ ಬಗ್ಗೆ ಸೆಕ್ಷನ್ 53, 54 ನೋಡಿ, ಗುಡ್ ಕ್ಯಾರೆಕ್ಟರ್ ರೆಲೆವೆಂಟ್. ಸೊ ಅವನ ಬಗ್ಗೆ ಯಾವ್ದೋ ಒಂದು ಕ್ರಿಮಿನಲ್ ಮೊಕದ ಮೇಲೆ ಮಾಡೋಕ್ಕಾರೆ ಅವನ ಒಬ್ಬ ಸಾತ್ವಿಕ, ಒಬ್ಬ ಸಭ್ಯ ಅನ್ನೋದ್ ಬಗ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾರೆ ಅಂತವ್ರ ಇಫ್ ಯು ಸಪೋಸ್ ಇಫ್ ಇಸ್ ಅ ಬ್ಯಾಡ್ ಕ್ಯಾರೆಕ್ಟರ್ ಸೆಕ್ಷನ್ 54 ನೋಡಿ, that becomes irrelevant in criminal matters. ಸೊ ಇದನ್ನ ನಾನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಮತ್ತೆ ನಮ್ಗೆ ಕೊಟ್ಟಿರುವಂತ ಕಾಲಾವಧಿ ಸ್ವಲ್ಪ ಕಡಿಮೆನೇ ಇರೋದ್ರಿಂದ, ವಿಷಯದ ಹರಿವು ಬಹಳ ದೊಡ್ಡದಾಗಿರೋದ್ರಿಂದ ನಾನು ಬಹಳ ಸೂಕ್ಷ್ಮವಾಗಿ ಇತಿಮಿತಿಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಅದನ್ನ ನಾನ್ ಪಿನ್ ಪಾಯಿಂಟ್ ಯಾಕೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಬಹುಶಃ ಅದರಲ್ಲಿ ಕಾಮೆಂಟ್ರೀಸ್ಗಳು ತಾವು ಮುಂದೆ ಓದಿದ್ರೆ ಇಲ್ಲ ಜಡ್ಜ್ಮೆಂಟ್ಸ್ಗಳು, ಪ್ರೆಸಿಡೆಂಟ್ಸ್ಗಳು ಓದಿದ್ರೆ ನಾವು ಹೇಳ್ತಾ ಇರೋಂಥ ಸೂಕ್ಷ್ಮ ಈ ಕಾನೂನು ತತ್ವಗಳು ಇಲ್ಲ ಪ್ರಿನ್ಸಿಪಲ್ಸ್ ಏನಿದೆ ಅದು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ಬೋದು. ಆಮೇಲೆ ಈಗ ಯಾವ್ದು ಕಾನೂನು ಬದ್ಧವಾದ, ಈಗ ನ್ಯಾಯಾಧೀಶರು ಡಿಸ್ಕ್ರಿಷನ್ ಅಂತ ಹೇಳಿದೆ. ಈಗ ಕಾನೂನುಬದ್ಧವಾದ ಪ್ರಶ್ನೆಗಳನ್ನೇ ಕೇಳಬೇಕು, ಇದು ನಿರ್ವಿವಾದ. ಯಾವ್ದು ಲಾಫುಲ್ ಅಂತ ಹೇಳ್ತಾರೆ ಇದು ನೋಡಿ, ಸೆಕ್ಷನ್ 146 ನೋಡಿ, 146 ನಲ್ಲಿ ಕ್ವೆಶ್ಚನ್ಸ್ ಲಾಫುಲ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಅಂತ, ಕ್ವೆಶ್ಚನ್ಸ್ ಲಾಫುಲ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಯಾವ್ದ್ಯಾವ್ದಕ್ಕೆ ಕೇಳ್ಬೋದು ಕಾನೂನುಬದ್ಧವಾದ್ದು ಅಂತ ಕೇಳಿದ್ರೆ ಅಲ್ಲಿ ಒಂದು 3-4 ಸನ್ನಿವೇಶಗಳನ್ನು ಕೊಡ್ತಾರೆ ಯಾವ್ದು ಕಾನೂನುಬದ್ಧವಾದ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅಂತ. ಯಾಕಂದ್ರೆ ಇದು ಇತಿಮಿತಿಗಳ ಒಳಗಡೆನೂ ಬರ್ತದೆ, ಇದ್ರ ಮೀರಿ ನಾವು ಪ್ರಶ್ನೆಗಳು ಮಾಡಕ್ ಬರೋದಿಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ. ಫಸ್ಟ್ ಏನು, ಟು ಟೆಸ್ಟ್ ಇಸ್ ವೆರಾಸಿಟಿ ಅಂತ, ಅವನ ಹೇಳಿಕೆಯ ಸತ್ಯಾಸತ್ಯತೆಗಳನ್ನ ಅಲ್ಲಿಗೆಳೆಯುವಂಥದ್ದೋ ಇಲ್ಲ ದೃಢೀಕರಿಸುವಂಥದ್ದೋ ಇಲ್ಲ ನಮ್ಗೆ ಬೇಕಾದ ಉತ್ತರ ತಗೊಳ್ಳೋದಕ್ಕೆ ಅಂತ ಪ್ರಶ್ನೆಗಳು ಕೇಳಿದ್ರೆ ಅದು ಕಾನೂನುಬದ್ಧವಾಗುತ್ತೆ. ಅಂದ್ರೆ ಬೇಸಿಕಲಿ ಮೂಲಭೂತವಾಗಿ ಸತ್ಯವನ್ನ ಶೋಧನೆ ಮಾಡುತ್ತದೆ ನಮ್ಗೆ ಕಾಯಕ. ಮೊದಲನೇದು ಟು ಟೆಸ್ಟ್ ಇಸ್ ವೆರಾಸಿಟಿ ಅಂತ, ಸತ್ಯಾಸತ್ಯತೆಯನ್ನ ಅವನ ಹೇಳಿಕೆಯ ಆ ಸಾಕ್ಷಿಯ ಹೇಳಿಕೆಗಳ ಅವನ ವಿಚಾರಗಳ ಸತ್ಯಾಸತ್ಯತೆಗಳನ್ನ ಹೊರಗಿಡುವುದಕ್ಕೆ ಕೇಳುವಂತ ಪ್ರಶ್ನೆಗಳು ಎಲ್ಲವೂ ನ್ಯಾಯಬದ್ಧವಾದವು ಅಂತ ಒಂದು. ಇನ್ನೊಂದು ಟು ಡಿಸ್ಕವರ್ ಹೂ ಈಸ್ ಅಂಡ್ ವಾಟ್ ಈಸ್ ಹಿಸ್ ಪೊಸಿಷನ್ ಇನ್ ಲೈಫ್, ಇದು ಮುಖ್ಯವಾಗುತ್ತೆ. ನಿಮ್ಗೆ ಅನ್ಸ್ಬೋದು ಅವ್ನು ಯಾರಾದ್ರೂ ಏನಂತ ನಮ್ಗೆ ಬೇಕಾಗಿರೋದು ಉತ್ತರ ಅಂತ. ಎಷ್ಟೋ ಸನ್ನಿವೇಶಗಳಲ್ಲಿ ಅವನ ಐಡೆಂಟಿಟಿ, ಅವನ ವ್ಯಕ್ತಿತ್ವ ಏನು, ಅವನ ಈ ಪ್ರೆಸೆನ್ಸ್ ಕೋರ್ಟ್ ನಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನು ಕೊಡ್ಬೇಕಾದಂತ ಹೇಳಿಕೆಗಳಿಗೆ ಸಂಬಂಧಪಟ್ಟದ್ದೇ ಇಲ್ಲ ಸಂಬದ್ಧವಾದ್ದೇ ಇಲ್ಲ ಬೇಕಾಗೇ ಇಲ್ವೋ ಇರ್ರೆಲೆವೆಂಟ್ ಆಗ್ಬೋದಾ ಅಂತದ್ದು ಬರ್ಬೋದು. ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕೆ ಅವನ ಹಿನ್ನೆಲೆಯನ್ನ ಕೆದಕುವಂತ ಕೆಲಸ ಮಾಡ್ಬೇಕಾಗತ್ತೆ ಆ ಕಾಯಕ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವಂಥದ್ದು. ಸೊ ಇದನ್ನು ಸಹ ಇಟ್ ಇಸ್ ಲಾಫುಲ್. ಸೊ ಇನ್ನೊಂದು ಟು ಶೇಕ್ ಇಸ್ ಕ್ರೆಡಿಟ್ ಬೈ ಇಂಜೂರಿಂಗ್ ಇಸ್ ಕ್ಯಾರೆಕ್ಟರ್ ನೋಡಿ, ಇದು ಬಹಳ ಮುಖ್ಯವಾದ. ಈಗ ಎಂಥವ್ರಿಗಾದ್ರೂ ಅವರ ಗುಣಗಳ ಬಗ್ಗೆ ಏನಾದ್ರು ಎತ್ತು ಮಾತಾಡ್ಬಿಟ್ರೆ ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಆಡು ಮಾತಿನಲ್ಲಿ ಇದ್ದಿದ್ದು ಕೇಳಿದ್ರೆ ಎದಕ್ ಬಂದು ಹೋದ ಅಂತ ಒಂದು ಮಾತು. ಅವನ ಬಗ್ಗೆ ನೀವು ಏನಾದ್ರು ಮಾತಾಡಿದ್ರೆ ಸಿಟ್ಟು ಬರಬಹುದು, ಅವಮಾನವಾಗಬಹುದು, ಪ್ರತಿಕ್ರಿಯೆಗಳು ಹಲವಾರು ರೀತಿ ಇರ್ತವೆ. ನಾವು ಕಾನೂನಿನ ಚೌಕಟ್ಟಿನಲ್ಲಿ ಮಾತಾಡೋದಾದ್ರೆ ಈ ಉತ್ತರ ಪಡಿಬೇಕಾಗುತ್ತೆ. ಈಗ ಒಬ್ಬ ಮನುಷ್ಯನ ಕೆದಕದೆ ಹೋದ್ರೆ ಉತ್ತರ ಬರೋದಿಲ್ಲ. ಏನಪ್ಪಾ ಚೆನ್ನಾಗಿದ್ಯಾ ಬಂದ ಹೋದ ಅಂತ ಹೇಳಿದ್ರೆ ಉತ್ತರ ಕೊಡೋದಿಲ್ಲ. ಅವ್ನಿಗೆ ಬಹಳ ಅವನು ಒಬ್ಬ ಕೈದಿ ಅಂತ ನಾವು ಪರಿಗಣಿಸೋದಲ್ಲ, ಇಲ್ಲ ಏನು ದೊಡ್ಡ ಕೆಲಸ. ನಮ್ಮ ಉತ್ತರ ಬೇಕಾದೆ ಅಂತ ಹೇಳಿದ್ರೆ ಟು ಶೇಕ್ ಇಸ್ ಕ್ರೆಡಿಟ್ ಬೈ ಇಂಜೂರಿಂಗ್ ಇಸ್ ಕ್ಯಾರೆಕ್ಟರ್ ಆಲ್ದೋ ದಿ ಆನ್ಸರ್ ಟು ಸಚ್ ಕ್ವಶನ್ ಮೈ ಟೆಂಡ್ ಡೈರೆಕ್ಟ್ಲಿ ಆರ್ indirectly to criminate him
and might expose or tend directly or indirectly to expose him to a penalty or forfeiture. ಅವನು ಕೊಡುವಂತ ಉತ್ತರದಲ್ಲಿ ಅವನು ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುವಂತ ಪ್ರಶ್ನೆಗಳು ಉತ್ತರಗಳು ಬರಬಹುದು. ಆ ಒಂದು ಇದಕ್ಕೋಸ್ಕರ ನಾವು ಅವನ್ನ ಬಹಳ ಮೃದುವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸನೂ ಅಲ್ಲ. ಅವನ ಯಾವಾಗ್ಲೂ ಅಷ್ಟೇ ಒಬ್ಬ ವ್ಯಕ್ತಿತ್ವದ ಬಗ್ಗೆ, ಅದಕ್ಕೆ ನಾನು ಮನುಷ್ಯಶಾಸ್ತ್ರ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಒಬ್ಬ ಸಾಕ್ಷಿಯ ಮನಸ್ಥಿತಿಯನ್ನ, ಅವನ ಅಂತಸ್ತನ್ನ, ಅವನ ಹಿನ್ನೆಲೆಯನ್ನ, ಅವನು ಯಾವ ಸನ್ನಿವೇಶದಲ್ಲಿ ಬಂದಿದ್ದಾನೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪ್ರಕರಣದಲ್ಲಿ ಅವನ ಹೇಳಿಕೆಗಳು ಎಷ್ಟು ಪ್ರಸ್ತುತ ಇಲ್ಲ ಅಪ್ರಸ್ತುತ, ಇದು ಮುಖ್ಯ ಆಗುತ್ತೆ. ಈ ಒಂದು ದೃಷ್ಟಿನಲ್ಲಿ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಟೈಮಲ್ಲಿ ಈ ಜಿಜ್ಞಾಸೆ ಮಾಡಕ್ ಆಗೋದಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಮನಃಶಾಸ್ತ್ರವನ್ನು ತಿಳಿಯದೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಇದು ಯಾಂತ್ರಿಕವಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಅಲ್ಲ. ಸೊ ಹಾಗಾಗಿ ಮನುಷ್ಯನ ಗುಣಗಳನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿರ್ಬೇಕು. ಸೊ ಆಮೇಲೆ ರೆಕಾರ್ಡ್ಸ್ ಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಕಕ್ಷಿದಾರ ಜೊತೆ ಪಡೆಯುವಂತ ಮಾಹಿತಿಗಳು ಆ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಮಹತ್ವವನ್ನು ಪಡ್ಕೊಳುತ್ತೆ. ನಮ್ ಚೇಂಬರ್ ಅಲ್ಲಿ ಕೂತ್ಕೊಂಡಾಗ ಏನು ಮೇಲ್ನೋಟಕ್ಕೆ ಏನೋ ಅಂತಾರೆ ಅನ್ಸ್ಬಿಡು, ಎಲ್ಲ ಸರಿ ಇದೆ ಹೋಗಪ್ಪ ಅಂತ. ಕ್ರಾಸ್ ಎಕ್ಸಾಮಿನೇಷನ್ ನಾವು ಕಟ್ಕಟ್ಟೆ ಆಗ್ತದೆ, ನಾವು ಒಂದ್ ರೀತಿ ಅದೇ ಒಂದು ಸ್ಥಿತಿಲೇ ಇರ್ತೀವಿ. ಯಾಕಂತ ಹೇಳಿದ್ರೆ ಇದು ಈಸ್ ಎ ವಾರ್ ಆಫ್ ವಿಟ್ಸ್ ಅಂತ, ಮನಸ್ಸಿನ ನಡೆಯುವಂತ ಮತ್ತೆ ಸಂಘರ್ಷ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ. ಯಾಕಂತ ಹೇಳಿದ್ರೆ ಅವನು ವಕೀಲನಿಗಿಂತ ಬುದ್ಧಿವಂತ ಇರ್ಬೋದು, ಇಲ್ಲ ಕೋರ್ಟ್ ಬರ್ಡ್ ಅಂತ, ಅವನು ಕೋರ್ಟ್ ನಲ್ಲಿ 40-50 ವರ್ಷ ಕಲ್ತ್ರೆ 10 ವರ್ಷ ಪ್ರಾಕ್ಟೀಸ್ ಮಾಡಿದ ಲಾಯರು ಅವ್ರು ಒಂದು ಉತ್ತರನು ಪಡೆಯದೇ ಇರುವಂತ ಸಂದರ್ಭಗಳು ಇರಬಹುದು. ಲಾಯರ್ಗಳು ಬುದ್ಧಿವಂತರಿದ್ದಾರೆ, ಆ ಪ್ರಶ್ನೆ ಬೇರೆ. ಅಂದ್ರೆ ನಾನು ಲೋಕಾನುಭವ ಜಾಸ್ತಿ ಇರ್ಬೋದು ಅವನಿಗೆ. ಆಮೇಲೆ ನಮ್ಮ ಕಾನೂನು ತಿಳುವಳಿಕೆ ಕಡಿಮೆ ಆದಾಗ ಅದು ಅವನ್ಗೆ ಅನುಕೂಲ ಆಗುತ್ತೆ. ಆಮೇಲೆ ನಾವು ಮಾಹಿತಿ ಪಡೆದೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಅವನ್ಗೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಕಕ್ಷಿದಾರರಿಗೆ ಅನ್ಯಾಯ ಆಗುವಂತ ಸಂಭವಗಳು, ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಎಷ್ಟು ಪವಿತ್ರವಾದ ಅಷ್ಟೇ ಜವಾಬ್ದಾರಿಯುತವಾದ ಕೆಲಸ ವಕೀಲರು ಕಾಯಕ. ಅದಕ್ಕೆ ಹೇಳೋದು ಯಾಕಂತ ಕ್ರಾಸ್ ಎಕ್ಸಾಮಿನೇಷನ್, ಒಬ್ಬ ವಕೀಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರು ವಕೀಲರು ಮುಂದುವರಿಯೋದಕ್ಕೆ ಎಷ್ಟೊಂದು ಪ್ರಸ್ತುತವೋ ಎಷ್ಟು ಸೂಕ್ತವೋ ಅದನ್ನ ನಾನು ಆ ಪ್ರಶ್ನೆ ನಿಮ್ಗೆ ಬಿಡ್ತೀನಿ. ಕ್ರಾಸ್ ಎಕ್ಸಾಮಿನೇಷನ್ ಮಾಡದ ಹೊರತು ಒಬ್ಬ ಲಾಯರ್ ಪರಿಪೂರ್ಣ ಆಗ್ಲಾರ ಅನ್ನೋದೊಂದು ಪರ್ಸನಲ್ ನಂದು ವೈಯಕ್ತಿಕವಾದ ನಂಬಿಕೆ. ಅದು ಬಹುಶಃ ಎಲ್ರು ಒಪ್ಕೊಳ್ತಾರೆ ಅಂತ ಅನ್ಕೊಂಡಿದೀವಿ. ಈಗ ಇದು ಒಂದು ವಿಷಯಾಂತರ ಆಗ್ಬೋದು. ಈಗ ಡ್ರಾಫ್ಟಿಂಗ್ ವಿಚಾರ ಬಂದು, ಡ್ರಾಫ್ಟಿಂಗ್ ಮಾಡದೇನೇನೆ ಒಬ್ಬ ಲಾಯರ್ ಪರಿಪೂರ್ಣ ಆಗಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಕಲಿಕೆಯ ಒಂದು ಕ್ಷಣಗಳು ಏನಿದೆ, ನಾವು ಪ್ರತಿ ಕ್ಷಣ 30 ವರ್ಷ ಆಗ್ಬೋದು, 40 ವರ್ಷ ಆಗ್ಬೋದು, ಕೊನೆ 50 ವರ್ಷ ಮಾಡಿದವರು ಈಗಲೂ ಕಲಿಯುವಂತ ಇದು ಒಂದು ದೊಡ್ಡ ವೇದಿಕೆ. ಇದು ನ್ಯಾಯ ವಿತರಣೆಯ ಒಂದು ಈ ವ್ಯವಸ್ಥೆನಲ್ಲಿ ಪ್ರತಿಯೊಂದು ಕ್ಷಣವೂ ಧಕ್ಕೆ ಬರ್ಬೋದು, ಅವನು ಕುಗ್ಗು ಹೋಗ್ಬೋದು, ಕೊರಗ್ಬೋದು. ಅದು ಕಾನೂನು ಚೌಕಟ್ಟಿನಲ್ಲಿ ಅವೆಲ್ಲ ನಾವು ಕವಿತೆನೂ ಅಲ್ಲ, ಪ್ರಶ್ನೆನೂ ಅಲ್ಲ. ಇದು ಈಗ ಪ್ರಾಪರ್ ಕ್ವಶನ್ ಏನಂತ ಹೇಳಿದ್ರೆ ಸೆಕ್ಷನ್ 148 ನಲ್ಲಿ, ಇನ್ ಎಕ್ಸರ್ಸೈಸಿಂಗ್ ಜುರಿಸ್ಡಿಕ್ಷನ್ ಜುಡಿಷಿಯಲ್ ಡಿಸ್ಕ್ರಿಷನ್ ಫಾಲೋಯಿಂಗ್ ಕನ್ಸಿಡರೇಷನ್ ಶುಡ್ ಬಿ ರಿಗಾರ್ಡೆಡ್. ಯಾವುದು ಪ್ರಾಪರ್ ಕ್ವಶನ್? ಯಾವುದು? ಟ್ರೂ ಇಂಪ್ಯೂಟೇಷನ್ಸ್. ಅದು ಈಗ ಯಾರೋ ಒಬ್ಬ ಏನೋ ಒಂದು ಕಾರ್ಯವನ್ನು ಮಾಡಿರ್ತಾನೆ, ಕಾನೂನು ಒಪ್ಪದೇ ಇರುವಂತದ್ದು, ನೀತಿ ಒಪ್ಪದೇ ಇರುವಂತದ್ದು, ಸಮಾಜ ಒಪ್ಪದೇ ಇರುವಂತದ್ದು ಮಾಡಿರ್ತಾನೆ. ಅವನು ಸಾಕ್ಷಿ ಮಾಡಿದಾಗ ಅವನಿಗೆ ಕೆಲವು ಕಟುವಾದ ಪ್ರಶ್ನೆಗಳು ಕೇಳುವಂಥದ್ದು ನಮ್ಮ ಧರ್ಮ ಕಾಯಕ. ಅಂತ ಪ್ರಶ್ನೆಗಳು ಕೇಳಿದಾಗ ಅವನ ವ್ಯಕ್ತಿತ್ವವನ್ನೇ ಅಲುಗಾಡಿಸಂತ ಪ್ರಶ್ನೆಗಳು ಕೇಳಿದಾಗ ಅದರಿಂದ ಅವನಿಗೆ ಮಾನನ ನಷ್ಟ ಆಗುತ್ತೆ ಅಂತ ಆಗ್ಲಿ, ಮಾನಹಾನಿ ಇಲ್ಲ ತೇಜೋವತೆ ಆಗುತ್ತೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಂತ ಪ್ರಶ್ನೆಗಳು ಪ್ರಕರಣಕ್ಕೆ ಸಂಬಂಧಪಟ್ಟದ್ದಾಗಿದ್ರೆ ದೋಸ್ ಆರ್ ಪ್ರಾಪರ್ ಕ್ವಶನ್ಸ್ ಅಂತ. ಆಮೇಲೆ ಇಂಪ್ರಾಪರ್ ಕ್ವಶನ್ಸ್ ಯಾವುದು? ಸಂಬಂಧ ಅಂದ್ರೆ ಅನ್ಲಾಫುಲ್ ಆಗ್ಬೋದು. ಇಂಪ್ರಾಪರ್ ಕ್ವಶನ್ಸ್ ಇನ್ನೊಂದು ಏನಂತ ಹೇಳಿದ್ರೆ, ಇಂಪ್ಯೂಟೇಷನ್ಸ್ ವಿಚ್ ಇನ್ ಎನಿ ವೇ ಅಫೆಕ್ಟ್ ದಿ ಕ್ರೆಡಿಬಿಲಿಟಿ ಆಫ್ ದಿ, ಅವನ ಗುಣಗಳ ಬಗ್ಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಏನು ಇರಲ್ಲ, ಯಾವುದೋ ರಿಮೋಟೆಸ್ಟ್ ಪಾಸಿಬಿಲಿಟಿ ಅಂತ ಎಲ್ಲೋ ಅದು ಸಂಬಂಧ ಪಡದೇ ಇರುವಂತ ಪ್ರಶ್ನೆಗಳು, ಅವನ ಗುಣಗಳ ಬಗ್ಗೆ, ಅವನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಅದನ್ನು ಸಹ ಜಡ್ಜ್ ಅವರು ತಿರಸ್ಕರಿಸಬಹುದು. ಸೊ ಇನ್ನೊಂದು ಇಂಪ್ರಾಪರ್ ಕ್ವಶನ್ ಅಂತ ಹೇಳಿದ್ರೆ, ಟು ಕ್ರೆಡಿಬಿಲಿಟಿ ಆಫ್ ದಿ ವಿಟ್ನೆಸ್ ಇನ್ ಕನೆಕ್ಷನ್ ಬಿಟ್ವೀನ್ ದಿ ಇಂಪ್ಯೂಟೇಷನ್. ಆಮೇಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅವನ ಗುಣಗಳಿಗೆ ಸಂಬಂಧಪಟ್ಟಂಗೆ ಯಾವುದೂ ಸಂಬಂಧ ಇಲ್ಲದೆ ಇದ್ದಾಗ ಅಂತ ಪ್ರಶ್ನೆಗಳು ಕೇಳಿದ್ರೆ ದೋಸ್ ಆರ್ ಇಂಪ್ರಾಪರ್ ಕ್ವಶನ್ಸ್ ವಿಚ್ ಕ್ಯಾನ್ ಬಿ ಡಿಸಲೌಡ್. ಅದನ್ನು ಸಹ ಮಾನ್ಯ ನ್ಯಾಯಾಲಯವು ಅದನ್ನ ಸೀದಾ ತಿರಸ್ಕರಿಸ್ಬಿಡ್ಬೋದು. ಆಮೇಲೆ ಸಪೋಸ್ ಈಗ ವಿಟ್ನೆಸ್ ಉತ್ತರನೇ ಕೊಡಲ್ಲ ಅಂತ ಇಟ್ಕೊಂಡ್ಬಿಡೋಣ, ನೀವು ಆ ಪ್ರಶ್ನೆ ಕೇಳ್ತೀರಾ, ಉತ್ತರವೇ ತಮ್ಮ ಅನುಭವಕ್ಕೆ ಬಂದಿರುತ್ತೆ, ಉತ್ತರವೇ ಕೊಡೋದಿಲ್ಲ. ಅವಾಗ ಏನ್ ಕೋರ್ಟ್ನವ್ರ ಇನ್ಫ್ಲುಯೆನ್ಸ್ ಏನು? ಅವಾಗ ಏನ್ ಹೇಳಿದ್ರೆ, an adverse inference has to be drawn.
ಸೆಕ್ಷನ್ 114 ನೋಡಿ ಎವಿಡೆನ್ಸ್ ಆಕ್ಟ್ ನಲ್ಲಿ ಅಡ್ವರ್ಸ್ ಇನ್ಫ್ಲುಯೆನ್ಸ್ ಅಂದ್ರೆ ಒಬ್ಬ ಪ್ರಶ್ನೆ ಕೊಡೋದು, ಪ್ರಶ್ನೆ ಚೆನ್ನಾಗಿ ಅರ್ಥವಾಗಿ ಕೇಳಿ ಸಾಕಷ್ಟು ಕಾಲಾವಕಾಶ ಕೊಟ್ಟು ಮತ್ತೆ ಅವನಿಗೆ ತಿಳುವಳಿಕೆ ಕೊಟ್ಟು ಇಂಥ ಪ್ರಶ್ನೆ ಅಂತ 2 ಸಲ 3 ಸಲ ಕೇಳಿದ್ರು ಕೆಲವರು ಉತ್ತರ ಕೊಡಲ್ಲ, ಯಾಕಂದ್ರೆ ಸ್ವಲ್ಪ ಸಂಕಷ್ಟಕ್ಕೆ ಸಿಗಾಕೊಳ್ಳೋದಕ್ಕೆ ಇರ್ತಾರೆ. ಉತ್ತರ ಕೊಡ್ತಾ ಇದ್ದಾಗ ಅವನ ನಡವಳಿಕೆ ಏನಿದೆ ಕೋರ್ಟ್ ನಲ್ಲಿ ಅದನ್ನು ಸಹ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಅವಾಗ ಅದು ವ್ಯತಿರಿಕ್ತವಾದ ಒಂದು ಅಭಿಪ್ರಾಯವನ್ನ ಸಾಕ್ಷಿಯ ಬಗ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವನ ಹೇಳಿಕೆ, ಅವನ ಮೌನವೇ ಎಷ್ಟೋ ಸಲ ಕಂಟಕವಾಗ್ಬೋದು. ಇದು ಎಷ್ಟೋ ಪ್ರಕರಣಗಳಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲೂ ಆಗಿರ್ಬೋದು. ಸೊ ಇದು ಒಂದು ಇದು ಬರುತ್ತೆ. ಆಮೇಲೆ ನೀವು 149 ಬನ್ನಿ. ಸೆಕ್ಷನ್ 149ಗೆ 148, 149 ಬಹುಶಃ ಒಟ್ಟೊಟ್ಟಿಗೆ ಓದ್ಕೊಂಡ್ರೆ ಬಹುಶಃ ಹೆಚ್ಚು ಅರ್ಥಪೂರ್ಣ ಗೊತ್ತಾಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ 149 ಕ್ವಶನ್ಸ್ ನಾಟ್ ಟು ಬಿ ಎಷ್ಟೋ ಸಲ ಕ್ರಾಸ್ ಎಕ್ಸಾಮಿನೇಷನ್ ಆಗ್ಬಿಡುತ್ತೆ. ಮಾಹಿತಿ ಇಲ್ಲ, ಸುಮ್ನೆ ಆ ನಿಂತ ಕಾಲಲ್ಲೇನೆ ಯಾವುದೇ ತಯಾರಿ ಇಲ್ಲದೆ ಮಾಡುತ್ತೆ ಕ್ರಾಸ್ ಎಕ್ಸಾಮಿನೇಷನ್ಗಳಾಗುವುದು. ವ್ಯರ್ಥ ಶ್ರಮ, ಕೋರ್ಟಿನ ಸಮಯ ಹಾಳು, ಕಕ್ಷಿದಾರನಿಗೆ ಉರುಳಾಕದಂಗೆ ಆಗುತ್ತೆ. ಎಷ್ಟೋ ಸಲ ಇಟ್ಸ್ ಎ ಡಬಲ್ ಏಜ್ಡ್ ಸ್ವೋರ್ಡ್ ಅಂತ. ಈ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಕೆಲವರು ಎಷ್ಟೋ ಸಲ ಅನುಭವಕ್ಕೆ ಬಂದಿರ್ಬೋದು. ಕಕ್ಷಿದಾರನ ಮೆಚ್ಚಕ್ ಹೋಗಿ ವಿಪರೀತವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಹೋಗಿ ಅವರ ಕೇಸ್ಗೆನೆ ಉರುಳಾಕದಂಗೆ ಹಾಕಿದ್ದು ಎಷ್ಟೋ ಸಂದರ್ಭಗಳು ಬಹಳಷ್ಟು ಹೇರಳವಾಗಿದೆ. ಸೊ ಕ್ರಾಸ್ ಎಕ್ಸಾಮಿನೇಷನ್ ಹರಿವು ಎಷ್ಟು, ಅದ್ರ ಇತಿಮಿತಿ ಏನೋ, ಅದರ ವಿಸ್ತಾರ ಏನೋ, ಅದರ ಈ ಪ್ರಶ್ನೆಯ ಸಂಬದ್ಧತೆ ಏನು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರೆ ಬಹುಶಃ ಚೊಕ್ಕಟವಾಗಿ ಅರ್ಧ ಗಂಟೆಯಲ್ಲಿ ಮುಗಿಬಹುದು. ನಾವು ಇಲ್ಲ ನಮ್ಮ ಕಕ್ಷಿದಾರನ ಮೆಚ್ಚಬೇಕು ಅಂತನೋ ಇಲ್ಲ ಇನ್ನೊಬ್ಬ ನಮ್ಮ ಮನೋವಾಂಚಾಲ್ಯ ತೀರ್ಸ್ಕೊಳ್ಳುವಂತ ಚಪಲದಲ್ಲಿ ಸುದೀರ್ಘವಾದ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ ಹೋಗಿ ನಮ್ ಕೇಸ್ ನಾವೇ ಮಾಡಿ ಸಡ್ಲ ಮಾಡ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ಳುವಂತ ಸಂದರ್ಭಗಳು ಬಹಳಷ್ಟು ನೋಡಿ. ಇದು ಪೂರ್ವ ತಯಾರಿ ಇಲ್ಲದೆ ಹೋದಾಗ ಆಗುವಂತ ಒಂದು ಅಪಾಯನೂ ಸಹ ಅನರ್ಥನೂ ಹೋಗುದು ಅಷ್ಟೇ. ವಿಸ್ತಾರವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದಾರೆ ಅಂತ ಅಲ್ಲಿ ಜುಡಿಷಿಯಲ್ ಡಿಸ್ಕ್ರಿಷನ್, ಜಡ್ಜ್ ಅವರ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಜಡ್ಜು ಪ್ರಕರಣದ ಬಗ್ಗೆ ಚೆನ್ನಾಗಿ ಮಾಹಿತಿ ತಿಳ್ಕೊಂಡಿರ್ಬೇಕು. ಅವಾಗ ಈ ಪ್ರಶ್ನೆ ಪ್ರಸ್ತುತವೋ ಅಪ್ರಸ್ತುತವೋ, ಅಗತ್ಯವೋ ಅನಗತ್ಯವೋ ಅಂತ ನಿರ್ಣಯ ಮಾಡೋ ಅಂತ ಚಾಕಚಕ್ಯತೆ ಜಡ್ಜ್ ಸಾಹೇಬರಿಗೆ ಆ ಕ್ಷಣದಲ್ಲೇ ಗೊತ್ತಾಗ್ಬೇಕಾಗತ್ತೆ. ಅದು ಅನುಭವದಿಂದ ಬರುವಂತ ಮಾತು. ಸೊ ಹಾಗಾಗಿ ಅಲ್ಲಿ ಕೋರ್ಟಿನ ಸಮಯವನ್ನು ಹಾಳು ಮಾಡುವಂತ ಆಗ್ಬಿಡುತ್ತೆ. ಈಗ 1.5 ಗಂಟೆ, ಈಗ 20 ನಿಮಿಷದಲ್ಲಿ ತಗೊಂಡು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಮುಗಿಬಹುದು. 1.5 ಗಂಟೆ ಆಗೋದು ನಮ್ಗೆ ಬೇಕಾದ ಉತ್ತರ ಬರ್ದೇನೆ ಹೋಗ್ಬೋದಲ್ಲ. ಮತ್ತೆ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ ಕೊಡಿ ಸ್ವಾಮಿ ಅಂತ ಕೇಳ್ತಾರೆ. ಅದು ಮತ್ತಷ್ಟು ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಅಷ್ಟೆಲ್ಲ ಅವ್ರು ಇನ್ನೊಂದಷ್ಟು ತಯಾರಿ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಸುದೀರ್ಘವಾಗಿ ಮಾಡ್ಬೇಕು ಅಂತ ಆಗ್ಲಿ ಇಲ್ಲ ಇನ್ಯಾರನ್ನು ಮೆಚ್ಚುವಂತ ಕಾಯಕ ಅಲ್ಲ ಇದು. ಕ್ರಾಸ್ ಎಕ್ಸಾಮಿನೇಷನ್ ನಮ್ಮ ಕಕ್ಷಿದಾರನ ಹಿತಾಸಕ್ತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಕಾನೂನಿನ ಚೌಕಟ್ಟಲ್ಲಿ ನೀತಿಬದ್ಧವಾದ ಕಾನೂನುಬದ್ಧವಾದ ಪ್ರಶ್ನೆಗಳು ಏನ್ ಕೇಳಬೇಕು ಕೇಳಬಾರ್ದು, ಈಗ ಏನ್ ಕೇಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಕೇಳಬಾರ್ದು ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟೋ ಸಲ ಆರ್ಗ್ಯುಮೆಂಟ್ ಹಂತದಲ್ಲಿ ಬಂದಾಗ ಸುದೀರ್ಘವಾದ ಆರ್ಗ್ಯುಮೆಂಟ್ ದಿನಗಟ್ಟಲೆ ನಡೀತಾ ಇರುತ್ತೆ. ಅಲ್ಲಿ ಎಷ್ಟೋ ಸಲ ನಮ್ ಕೇಸ್ ಡೈಲ್ಯೂಟ್ ಆಗಂತ ಸಡಿಲ ಆಗುವಂತಹ ನಮ್ಮ ಕಕ್ಷಿದಾರನ ಕೇಸ್ ಕೈ ಬಿಟ್ಟು ಹೋಗುವಂತ ಸಂದರ್ಭಗಳು. ಯಾಕಂತ ಹೇಳಿದ್ರೆ ಅನಾಯಾಸವಾಗಿ ಎದುರಾಳಿಗೆ ನಾವೇನೇ ಮಾಹಿತಿ ಕೊಡ್ತಾ ಇರ್ತೀವಿ. ನಮ್ಮ ಉತ್ಸಾಹದಲ್ಲಿ ಉನ್ಮಾದದಲ್ಲಿ ಒಳ್ಳೆ ಭಾಷೆ ಇರ್ಬೋದು, ಭಾಷೆ ಮೇಲೆ ಹಿಡಿತಾನೂ ಇರ್ಬೋದು, ಕನ್ನಡದ ಮೇಲೋ ಇಂಗ್ಲಿಷ್ ಮೇಲೋ ಯಾವ್ದೋ ಒಂದು ಇದ್ರ ಮೇಲೆ. ಹಾಗಾಗಿ ನನಗೆ ಮಾತುಗಾರಿಕೆ ಬೇಕು. ಆಮೇಲೆ ಈ ಊಟ ಆಗ್ಲಿ ವಾದ ಆಗ್ಲಿ ಹಿತಮಿತವಾಗಿದ್ರು ಚಂದ ಅಂತ ಹೇಳ್ತಾರೆ. ಹಾಗಾಗಿ ಚೆನ್ನಾಗಿದೆ ಅಂತ ತಿಂದ್ರೆ ಅಜೀರ್ಣ ಆಗುತ್ತೆ. ಭಾಷೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾನೂನಿನ ತಳಹದಿ ಇಲ್ದೇನೆ ವಾದ ಮಾಡಕ್ ಹೋದ್ರೆ ಏನೋ ಪೊಯಟ್ರಿ ಅಲ್ವಲ್ಲ, ಇಲ್ಲ ಯಾವ್ದೋ ಸಾಹಿತ್ಯಿಕ ವಿಚಾರ ಸಂಕೀರ್ಣ ಅಲ್ವಲ್ಲ ಮಾತಾಡೋದಕ್ಕೆ. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅಷ್ಟೇ ಮಾತಾಡೋದು ಗೆದ್ಕೊಳ್ತಾರೆ. ಇಲ್ಲದೆ ಹೋದ್ರೆ ಅದು ಜಾಳ ಆಗ್ತಾ ಹೋಗುತ್ತೆ, ಸಡ್ಲ ಆಗ್ತಾ ಹೋಗುತ್ತೆ. ಮತ್ತೆ ನಾನು ಹೇಳ್ದಂಗೆ ಕೇಸ್ಗೆ ಕಂಟಕನೂ ಆಗ್ಬೋದು. ಸೊ ಹಾಗಾಗಿ 149ರಲ್ಲಿ ಈಗ ತೇಜೋವಧೆ ಮಾಡುವ, ಸುಳ್ಳು ಇರುವ, ದುರುದ್ದೇಶದಿಂದ ಕೂಡಿದ, ಅಸಂಬದ್ಧವಾದ, ವಿಚಾರಣೆಗೆ ಬೇಡವಾದ, ವಿಳಂಬ ಮಾಡುವ ದುರುದ್ದೇಶ, ಇಂತಹ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ. ಇದು ಇತಿಮಿತಿ. ಇನ್ನೊಂದ್ಸಲ ಹೇಳ್ತೀನಿ, ತೇಜೋವಧೆ ಮಾಡಿ. ಸುಮ್ನೆ ಅವನಿಗೆ ಸುಮ್ನೆ ನೋಡಿ ಆಟ ಆಡಿಸ್ತೀನಿ, ನಮ್ಮ ಇವತ್ತು ಕ್ರಾಸ್ ಎಕ್ಸಾಮ್ ಬಾ ನೀನು ಬಾ ನಿಂತ್ಕೊಂಡು ನೀನ್ ಎದುರಾಳಿ ಏನ್ ಮಾಡ್ತೀನಿ ನೋಡಂತ ಸುಮ್ನೆ ಇಲ್ದೇ ಇರೋ ಉತ್ತರ ಪುರುಷ ಅಲ್ಲಿ ಹೋಗಿ ಆ ಪ್ರಕರಣಕ್ಕೆ ಬೇಕಾಗೇ ಇಲ್ಲ. ಅವನ್ ಪರ್ಸನಲ್ ಆಗಿ ಎಲ್ಲೋ ಏನೋ ಆಗಿದ್ರೆ ಈ ಕೇಸ್ ಸಂಬಂಧನೇ ಇರೋದಿಲ್ಲ. ಅದಕ್ಕೆ ಹೇಳಿದ್ದು ಇಂಪ್ರಾಪರ್ ಕ್ವಶನ್ಸ್ ಪರಿಮಿತಿಲಿ ಬರುತ್ತದೆ. ಕೇಸಿಗೆ ಸಂಬಂಧಪಟ್ಟಿಲ್ಲ, ಅವನು ವೈಯಕ್ತಿಕವಾಗಿ ಎಲ್ಲೋ ಏನೋ ಮಾಡ್ಕೊಂಡು ಎಡುಕೊಂಡಿದ್ರೆ ಅದನ್ನ ತಂದು ಇಲ್ಲಿ ಪ್ರಶ್ನೆ ಕೇಳಿದ್ರೆ ಕೇಸ್ ಯಾವುದೇ ರೀತಿ ಅನುಕೂಲವಾಗೋದಿಲ್ಲ. ಜಡ್ಜಿಗೆ ಬಹುಶಃ ಸಿಟ್ಟು ಬರ್ಬೋದು, ಜಡ್ಜ್ಮೆಂಟ್ ಬೇರೆ ವ್ಯತಿರಿಕ್ತವಾಗ್ಬೋದು.
ತೇಜೋವಧೆ ಮಾಡುವಂಥದ್ದು, ಕೇಳೋ ಪ್ರಶ್ನೆಯಲ್ಲೇ ಸುಳ್ಳಿರುವಂಥದ್ದು, ದುರುದ್ದೇಶ, ವೈಯಕ್ತಿಕವಾದ ದುರುದ್ದೇಶಗಳು ಕೆಲವು ಅದು ನೋಡಿದ್ರು. ಕೆಲವು ವಕೀಲರುಗಳು ನಾನು ಬಹಳಷ್ಟು ಗಮನಿಸಿದ್ದೀನಿ. ಯು ಶುಡ್ ನೆವರ್ ಐಡೆಂಟಿಫೈ ವಿತ್ ದಿ ಕಾಸ್. ಕೇಸ್ ಏನ ಕೊಟ್ಟಿದ್ದಾರೆ ಅದು ಒಳಗೆ ಅದು ರೆಕಾರ್ಡ್ ನೋಡ್ಕೊಂಡು ಕಕ್ಷಿದಾರರ ಜೊತೆ ಮಾಹಿತಿ ಪಡೆದು ಫೀಸನ್ನು ಸ್ವಲ್ಪ ತಕೊಂಡು ಏನ್ ಮಾಡ್ಬೇಕು, 4 ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಮಾಡು. ಅದನ್ನ ತುಂಬಾ ಪರ್ಸನಲ್ ಆಗಿ ಕಕ್ಷಿದಾರನ್ಗೆ ಇಲ್ದಿರುವಂತ ಹಿತಾಸಕ್ತಿನ ಇವ್ರು ಅಳವಡಿಸ್ಕೊಂಡು ಬಹುಶಃ ಅದು ಪ್ರೊಫೆಷನಲ್ ಈ ಮಿಸ್ಕಾಂಡಕ್ಟ್ ಅಂತ ಹೇಳಿದವರು ಅತಿರೇಕಿಗೆ ಹೋದ ಏನಾಗುತ್ತೆ, ಬಹುಶಃ ಕಾನೂನಿನ ಹರಿವು ಗೊತ್ತಾಗದೆ ಅದನ್ನ ತುಂಬಾ ಐಡೆಂಟಿಫೈ ಮಾಡ್ಕೊಂಡು ಕೇಸು ಸೋತ್ರ ಇವರೇ 3 ದಿವಸ ಊಟ ಮಾಡದೆ ಇರೋಂಥದ್ದು, ಇವೆಲ್ಲ ಏನೇನೋ ಆಗುತ್ತೆ. ಸೊ ಇದು ನಮ್ಮ ಕಾಯಕಲ್ಲ. ವಿ ಆರ್ ಆಲ್ರೆಡಿ ರೆಪ್ರೆಸೆಂಟೇಟಿವ್ಸ್ ಆಫ್ ಅವರ್ ಕ್ಲೈಂಟ್ಸ್. ಅವ್ರು ಹೇಳಿರೋ ಮಾಹಿತಿ ಕೊಟ್ಟು ಕೋರ್ಟ್ ನಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಗೌರವಯುತವಾಗಿ ಗಂಭೀರವಾಗಿ ಮಾಡ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬಿಟ್ಟು ಬರಬೇಕು, ಇಲ್ಲ ಆರ್ಗ್ಯುಮೆಂಟ್ ಮಾಡಬಹುದು. ಇದನ್ನ ಮೀರಿ ಓದಿದ್ರೆ ಅದು ವಕೀಲ ವೃತ್ತಿಗೆ ಶೋಭೆಯನ್ನು ತರುವಂತದಲ್ಲ, ನಮ್ಮ ನ್ಯಾಯ ವಿತರಣಾ ವ್ಯವಸ್ಥೆಗೂ ಶೋಭೆ ತರುವಂತದಲ್ಲ, ಒಟ್ಟಾರೆ ಸಮುದಾಯಕ್ಕೆ ಒಳ್ಳೆ ವಸ್ತು ಬರುವಂತದ್ದು ಅಲ್ಲ. ಸೊ ಇದು ನಾನು ಹೇಳಲೇಬೇಕಾಗುತ್ತೆ. ಮತ್ತೆ ಪ್ರೊಫೆಷನಲ್ ಎಥಿಕ್ಸ್ ಆದ್ರೂ ಅನ್ಕೊಳ್ಳಿ. ಸೊ ಇದು ವಿಳಂಬ ಮಾಡಾಯ್ತು. ಆಮೇಲೆ ಈಗ ಏನಾದ್ರೂ ಪ್ರಶ್ನೆ ಕೇಳೋದಾದ್ರೆ ನಮ್ಗೆಲ್ಲ ಕೇಳೋ ಹಕ್ಕಿದೆಯಪ್ಪ, ಈ ಇತಿಮಿತಿ ಒಳಗಡೆ ಇದೆ ಅಂತಾನೆ ಅನ್ಕೊಳ್ಳೋಣ. ವಾಟ್ ಅಬೌಟ್ ದಿ ರೈಟ್ ಆಫ್ ದಿ ವಿಟ್ನೆಸ್? ಅವನ ಹಕ್ಕುಗಳೇನು? ಏನ್ ಕೇಳಿದಕ್ಕೆಲ್ಲ ಉತ್ತರ ಕೊಡ್ಬೇಕು ಅಂತಿದೆಯಾ? ಸೊ ಇದೊಂದು ಜಿಜ್ಞಾಸೆ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು 341 ಆಫ್ CRPC ನೋಡಿ, ಇಲ್ಲ ಆರ್ಟಿಕಲ್ 22 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೋಡಿ. ವಕೀಲರ ಜವಾಬ್ದಾರಿ ಮಹತ್ವದ್ದು ಅಂತ ಅದಕ್ಕೆ ಹೇಳಿದ್ರು. ಕೊಟ್ಟ ಅಧಿಕಾರವನ್ನು ದುರುಪಯೋಗ ಮಾಡಬಾರದು, ಮಾಡಲೇಬಾರದು. ಆಮೇಲೆ ಕಕ್ಷಿದಾರ ಕೊಟ್ಟ ಮಾಹಿತಿ ಆಧಾರದ ಮೇಲೆ ನಮ್ಮ ಪಾರ್ಟಿ ಸವಾಲು ಇರಬೇಕೇ ಹೊರತು ವ್ಯತಿರಿಕ್ತವಾಗಿರ್ಬಾರ್ದು. ಇದು ತುಂಬಾ ಮುಖ್ಯ. ಇದು ಕೆಲವು ಬೇಸಿಕ್ಸ್ ನಾನು ಹೇಳ್ತಾ ಇರೋದು. ಇದನ್ನ ತುಂಬಾ ಸಂಶೋಧನೆ ಮಾಡ್ತಾ ಹೋದ್ರೆ ಸಾಕಷ್ಟು ಜಡ್ಜ್ಮೆಂಟ್ಸ್ ಗಳು ಬಂದಿದೆ, ಸಾಕಷ್ಟು ಲೇಖನಗಳು ಬಂದಿದೆ. ಅದನ್ನ ನಾವು ದಯಮಾಡಿ ಯಾವಾಗ ಬಿಡುವಾದಾಗ ಅದನ್ನೆಲ್ಲ ಓದ್ಕೊಳ್ಳಿ. ಆಮೇಲೆ ಸ್ವಂತದ್ದಲ್ಲ ಅಂತ ಮನವರಿಕೆ ಆಗ್ಬೇಕು. ಫಸ್ಟ್ ಐ ಆಮ್ ಓನ್ಲಿ ಎ ರೆಪ್ರೆಸೆಂಟೇಟಿವ್, ಅದೊಂದು ಅರ್ಥ ಮಾಡು. ಸೊ ಟೇಕ್ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸಾಕ್ಷಿನ ತೇಜೋವಧೆ ಮಾಡುವಂಥದ್ದು, ಸುಳ್ಳಿರುವಂತ ಪ್ರಶ್ನೆಗಳು ಕೇಳುವಂಥದ್ದು, ದುರುದ್ದೇಶದಿಂದನೂ ಕೂಡಿದೆ, ಅಸಂಬದ್ಧವಾಗಿದೆ, ವಿಚಾರಣೆಗೆ ಬೇಡವಾಗಿದೆ, ವಿಳಂಬ ಮಾಡೋ ಉದ್ದೇಶ ಅಂತೂ ಇದ್ದೇ ಇದೆ. ಫಸ್ಟ್ ಇದೆಲ್ಲ ಆದ್ರೂ ಜಡ್ಜ್ ಏನು ಸುಮ್ಮನೆ ಮೂಗು ಸಾಕ್ಷಿಯಾಗಿ ನೋಡ್ತಾ ಇರ್ಬೇಕು ಇದನ್ನ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ದಟ್ ಈಸ್ ವೇರ್ ದಿ ರೋಲ್ ಆಫ್ ದಿ ಜಡ್ಜ್ ಕಮ್ಸ್ ಇನ್ ಟು ಪ್ಲೇ ಇನ್ ಟು ಸರ್ವಿಸ್. ಅವಾಗ ಸಪೋಸ್ ಇಂಥ ಹೇಳಿಕೆಗಳಲ್ಲೂ ಅಸಂಬದ್ಧವಾದ ಪ್ರಕರಣಕ್ಕೆ ಸಂಬಂಧಪಟ್ಟದ್ದೇ ಇರೋದು, ತನ್ನ ವೈಯಕ್ತಿಕ ತೆವಲುಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ವಕೀಲ ಮಾಹಿತಿಗಳ ಆಧಾರದ ಮೇಲೆ ಇಟ್ಕೊಂಡು ವಾಟ್ ಈಸ್ ದಿ ಕಾನ್ಸಿಕ್ವೆನ್ಸ್? ಈಗ ಡಿಫಮೇಷನ್, ಮಾನ ನಷ್ಟ ಆಯ್ತು ನನಗೆ, ಓಪನ್ ಕೋರ್ಟ್ ನಲ್ಲಿ ಕಟ್ಕಟ್ಟೆನ ನಿಲ್ಲಿಸ್ಬಿಟ್ಟು ನನಗೆ ಹೀನಾಮಾನವಾಗಿ ಪ್ರಶ್ನೆಗಳು ಕೇಳಿದ್ದಾರೆ, ಒಂದು ಸಂಬಂಧಪಟ್ಟಿದ್ದಲ್ಲ, ಸದುದ್ದೇಶದಿಂದ ಕೂಡಿದ್ದಲ್ಲ, ಕೇಸನ್ನ ತ್ವರಿತವಾಗಿ ಮಾಡೋಂಥ ಉದ್ದೇಶ ಇರಲಿಲ್ಲ, ವಿಚಾರಣೆಗೆ ಬೇಕು ಆಗಿರ್ಲಿಲ್ಲ, ಇದೆಲ್ಲಾನು ಖಾತ್ರಿ ಆಯ್ತು ಅಂತ ಹೇಳಿದ್ರೆ ವಾಟ್ ಈಸ್ ಈಗ ಕಕ್ಷಿದಾರನ ಡಿಫಮೇಷನ್ ಕೇಸ್ ಹಾಕೋದಕ್ಕಂತ ಅವಕಾಶ ಇದೆ. ಆ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಈ ಎಲ್ಲಾ ಅನರ್ಥಗಳನ್ನ ತಪ್ಪಿಸ್ಕೊಬಹುದು. ಸೆಕ್ಷನ್ 1499 ಆಫ್ IPC ಡೆಫಮೇಷನ್. ಸೊ ಹಾಗಾಗಿ ಅಲ್ಲಿ ಅವನಿಗೆ ಇರುವಂತ ಪರಿಹಾರ ಅನ್ಕೊನಗಿದ್ವಿ. ಒಬ್ಬರ ಬಗ್ಗೆ ನಾವು ಬರೀ ವಕೀಲರ ಬಗ್ಗೆ ಇತಿಮಿತಿ ಆಯ್ತು, ಅವನು ಅವರ ಕಕ್ಷಿದಾರ ಹಿತಾಸಕ್ತಿ ಕಾಪಾಡುವಂಥದ್ದು ಆಯ್ತು, ಅವನ ಹಕ್ಕುಗಳು ಇರ್ತಾವಲ್ಲ. ಸೊ ಅವನಿಗಿರುವಂತ ಪರಿಹಾರಗಳೇನು? ಆಗ ಒಂದು ಕೋರ್ಟ್ನವರೇ ತಡೆದು ಬಿಡ್ಬೇಕು. ಫಸ್ಟ್ ಪ್ರೊಟೆಕ್ಷನ್ ಬೈ ದಿ ಕೋರ್ಟ್. ನ್ಯಾಯಾಧೀಶರೇ ನಿಲ್ಸ್ರಿ, ಇದು ಅಸಂಬದ್ಧವಾಗಿದೆ, ಏನ್ ನಿಮ್ ಕೇಳ್ತಾ ಇರೋ ಪ್ರಶ್ನೆ ಅಂತ ಅಲ್ಲಿ ಪ್ರೊಟೆಕ್ಷನ್ ಮಾಡ್ಬೇಕು. ಸಪೋಸ್ ಅದಾಗ್ಲಿಲ್ಲ, ದೆನ್ ದಿ ವಿಟ್ನೆಸ್ ಹಿಮ್ಸೆಲ್ಫ್ ಇನ್ ಇಸ್ ಪರ್ಸನಲ್ ಕೇಸ್, ಅವನ ವೈಯಕ್ತಿಕ ನೆಲೆಯಿಂದ he can set law into motion in a criminal court, ಡಿಫಮೇಷನ್ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ. ಆಮೇಲೆ ಸಿವಿಲ್ ದಾವೆಗಳು, ಡ್ಯಾಮೇಜಸ್ಗೆ, ಇಷ್ಟೆಲ್ಲ ಅವಕಾಶಗಳಿದೆ. ಸೊ ಇದ್ರದೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ನಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಸ್ವಲ್ಪ ತ್ವರಿತವಾಗಿ, ಚುರುಕಾಗಿ, ಇತಿಮಿತಿಗಳು ಒಳಪಟ್ಟೇ ಇರುತ್ತೆ. ಇದ್ಯಾವುದು ಅರ್ಥವಾಗದೆ ಹೋದಾಗ ಈ ಎಲ್ಲ ಒಂದು ಹುಚ್ಚಾಟಗಳು ನಡೆಯುವಂತ ಸಂಭವಗಳು ಜಾಸ್ತಿ, ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಇದು 149 ಆಯ್ತು. 6:40 ಆಗ್ತಾ ಇದೆ. ನನ್ಗೆ ಇನ್ನು 20 ನಿಮಿಷ ಇದೆ. ಅಷ್ಟೊಳಗಡೆ ಈ ಸಬ್ಜೆಕ್ಟ್ ವಿಸ್ತಾರವಾಗಿರೋದ್ರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೋಣ. ಆಮೇಲೆ ನೋಡಿ 150 ನೀವು ಬಂದ್ರೆ ಪ್ರೊಸೀಜರ್ ಆಫ್ ದಿ ಕೋರ್ಟ್ ವೆನ್ ಕ್ವಶನ್ ಆಸ್ಕ್ಡ್ ವಿತೌಟ್ ರೀಸನಬಲ್ ಗ್ರೌಂಡ್. ಏನ್ ನೋಡಿ, ಇದೊಂದು ಸ್ವಲ್ಪ ಹುಷಾರಾಗಿರ್ಬೇಕು. ಲಾಯರ್ಗಳು
ನಾವು ಕರಿ ಕೋಟ್ ಹಾಕೊಂಡು ತುಂಬಾ ಗಂಭೀರವಾಗಿ ವೃತ್ತಿ ಮಾಡ್ಕೊಂಡಿರೋರು ಮಂದಿ ಪರಿಜ್ಞಾನ ಇರೋದ್ರಿಂದ ಏನ್ ಬೇಕಾದ್ರೂ ಕೇಳ್ಬೋದು ಅನ್ನೋ ಒಂದು ಪರಿಜ್ಞಾನವನ್ನೂ ಸಹ ನಾವು ಇಟ್ಕೊಳ್ಬೇಕಾಗಿರೋದ್ರಿಂದ ಈ ಇತಿಮಿತಿಗಳಿಗೆ ಒಳಪಟ್ಟೇನೇನೆ ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆಗಳು ಹಾಕ್ಬೇಕಾಗಿರೋದ್ರಿಂದ ಇದನ್ನ ಮೀರಿದ್ರೆ ಕೋರ್ಟ್ನವ್ರು ಏನ್ ಮಾಡ್ಬೋದು? ಕೋರ್ಟ್ನವ್ರ ಜವಾಬ್ದಾರಿ. ಜಡ್ಜ್ ಸಾಹೇಬರು ಏನ್ ಮಾಡೋದಿಕ್ ಸಾಧ್ಯ ಇದೆ? ಸೆಕ್ಷನ್ 150. ಈ ಒಂದೇನಂದ್ರೆ ನ್ಯಾಯ ವಿತರಣೆ ಪ್ರಕ್ರಿಯೆ ಏನಿದೆ, ಯಾರೋ ಒಬ್ಬನ ಹಿಂಸೆ ಕೊಡುವಂತ ಅಸ್ತ್ರ ಅಲ್ವಲ್ಲ, ಯಾರೋ ಒಂದು ಬೌದ್ಧಿಕವಾಗಿ ಇಲ್ಲ ಮಾನಸಿಕವಾಗಿ ಹಲ್ಲೆ ಮಾಡೋಂಗ್ ಇರ್ಬಾರ್ದು. ಇದೊಂದು ರೀತಿ ದೌರ್ಜನ್ಯನೇ. ಒಬ್ಬ ಸಾಕ್ಷಿನ ಹಾಕೊಂಡು ಸುಮ್ಮನೆ ಒಬ್ಬ ಹೆಣ್ಮಗಳನ್ನ ಹಾಕೊಂಡು ಜಾಲಾಡ್ತಾ ಇದ್ರೆ ಅವಳ ಶೀಲದ ಬಗ್ಗೆ ಅಸಭ್ಯವಾದ ಪ್ರಶ್ನೆಗಳು, ಕೇಸಿಗೆ ಸಂಬಂಧಪಡದೆ ಇರುವಂತದ್ದು, ದುರುದ್ದೇಶ ಇರುವಂತದ್ದು, ತೇಜೋವಧೆ ಮಾಡೋಂಥದ್ದು, ಇದೆಲ್ಲ ಕೇಳಿದಾಗ ವಾಟ್ ಈಸ್ ದಿ ಜಾಬ್ ಆಫ್ ದಿ ಜಡ್ಜ್? ಅವಾಗ ವಾರ್ನ್ ಮಾಡೋದು ಇದೆ. ಅವರು ಫಸ್ಟ್ ಹಂಗೂನು ಮಾಡಿದ್ರೆ ದೆನ್ ಹಿ ಕ್ಯಾನ್ ರಿಪೋರ್ಟ್ ಟು ದಿ ಹೈಕೋರ್ಟ್ ಆರ್ ಟು ದಿ ಬಾರ್ ಕೌನ್ಸಿಲ್. ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಆಗುತ್ತೆ. ಆರ್ಟಿಕಲ್ ಅಂತದ್ದು ಸೆಕ್ಷನ್ 35 ಆಫ್ ದಿ ಅಡ್ವೊಕೇಟ್ಸ್ ಆಕ್ಟ್. ಸೊ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಪರಿಜ್ಞಾನ ಇರಬೇಕು, ಎಚ್ಚರಿಕೆನೂ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ನ್ಯಾಯ ವಿತರಣೆ ವಿಳಂಬ ಆಯ್ತಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಇದನ್ನ ಸ್ವಲ್ಪ ಪುನರಾವರ್ತನೆ ಆಗ್ಬೋದು, ದಯವಿಟ್ಟು ಕ್ಷಮಿಸಿ. ಈಗ ನ್ಯಾಯ ವಿತರಣೆ ವಿಳಂಬ ಮಾಡೋದು ಆಗುತ್ತೆ, ಪಬ್ಲಿಕ್ ಟೈಮ್ ವೇಸ್ಟ್ ಆಗುತ್ತೆ. ಕಾಸ್ಟ್ ಆಫ್ ಲಿಟಿಗೇಷನ್, ವಾಟ್ ಶುಡ್ ಹ್ಯಾಪನ್ ಟು ದಿ ಸ್ಟೇಟ್ ಎಕ್ಸ್ಚೇಕರ್, ಇದೆಲ್ಲ ನಾವು ಈ ಸರ್ಕಸ್ ಅನರ್ಥಕಾರಿ ಕೆಲಸಗಳು ಮಾಡ್ತಾ ಇದ್ರೆ ಕಾಸ್ಟ್ ಆಫ್ ಲಿಟಿಗೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನ್ಯಾಯ ವಿತರಣೆ ವಿಳಂಬ, ನಮ್ ಕೇಸ ವಿಳಂಬ ಆಗುತ್ತೆ. ಆಮೇಲೆ ಅದು ಕಾಂಪ್ಲಿಕೇಶನ್ ಆಗ್ಬೋದು, ಗೋಜಲಾಗ್ಬೋದು. ಅದನ್ನ ಹೇಳೋದಲ್ಲ, ಉರುಳಾಕೊಂಡು ಹಂಗ ಆಗ್ಬೋದು ನಮ್ ಕೇಸ್ಗೆನೆ. ಸಾಕ್ಷಿದಾರರ ಮಾಹಿತಿ ವಿವರಣೆ ಆಧಾರದ ಮೇಲಷ್ಟೇ ಪಾಟಿ ಸವಾಲು. ಒಂದು ಹೇಳಿಕೆ ಮೇಲೆ ಸಂಬಂಧಪಟ್ಟ ಸುಸಂಗತವಾದ ಸಂಬದ್ಧವಾದ ಮಾಹಿತಿಗಳು, ದಾಖಲೆಗಳು ಇದ್ದರೆ ಅಷ್ಟೇ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಅವನ ಬರೀ ಹೇಳಿಕೆಯ ಮೇಲಲ್ವಲ್ಲ. ಈಗ ಅವ್ರು ಏನು ಕತೆ ಹೇಳ್ದಂಗೆ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಸಪೋರ್ಟಿಂಗ್ ಬೇಕಲ್ಲ, ಇಲ್ಲ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಬೇಕಲ್ಲ, ಒಬ್ಬ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಯಾರಾದ್ರೂ ಸಪೋರ್ಟ್ ಮಾಡೋಂತ ಒಂದು ಕರಾಬರೇಟಿಂಗ್ ವಿಟ್ನೆಸ್ ಬೇಕಲ್ಲ. ಇದು ಯಾವ್ದೂ ಇಲ್ಲ, ಸುಮ್ಮನೆ ಸಾರಾಸಗಟಾಗಿ ನಾವು ಏಕದಮ್ ಅವನ್ನ ಕ್ರಾಸ್ ಎಕ್ಸಾಮ್ ಮಾಡೋದು. ನೀನ್ ಹೇಳಿದ್ಯಲ್ಲ, ನಾವ ಇದನ್ನ ಕೇಳ್ತೀನಿ ಬಿಡು, ನಾನು ಬಹುಶಃ ಬಹಳಷ್ಟು ನಾವು ಮಾಡೋ ತಪ್ಪುಗಳೇನಂತ ಹೇಳಿದ್ರೆ, ನೀನೇ ಮಾಹಿತಿ ಕೊಟ್ಟಿದ್ದಲ್ಲಪ್ಪ, ನಾನು ಆ ಪ್ರಶ್ನೆ ಕೇಳಿದ್ದೀನಿ, ಎಲ್ಲಿಗೆ ತಗೊಂಡೋಗುತ್ತೆ ಅಂತ ಹೇಳಿದ್ರೆ ಜಜ್ಮೆಂಟ್ ಬಂದಾಗ ಗೊತ್ತಾಗುತ್ತೆ. ಸೊ ಒಂದು, ತನ್ನದೇ ಸ್ವತಃ ಅಭಿಪ್ರಾಯ, ಭಾವನೆಗಳು, ನಿರ್ಣಯಗಳ ಆಧಾರದ ಮೇಲೆ ಪಾಟಿ ಸವಾಲು ಮಾಡಬಾರದು. ಪರ್ಸನಲ್ ಎಲಿಮೆಂಟ್ ಇರಬಾರ್ದು ಅನ್ನೋದ್ರ ಬಗ್ಗೆ ನಾನು ಅವಾಗ್ಲೇ ಒಂದ್ಸಲಿ ಹೇಳಿದೆ, ಪುನರಾವರ್ತನೆ ಆದ್ರೂ ಪರವಾಗಿಲ್ಲ. ತನ್ನದ ಸ್ವತಃ ಅಭಿಪ್ರಾಯ, ನಿಮಗೆ ಜೀವನದಲ್ಲಿ ಏನೋ ಒಂದು ಧೋರಣೆ ಇದೆಯಪ್ಪ, ಹೆಣ್ಮಕ್ಳೆಲ್ಲ ಕೆಟ್ಟವ್ರು ಅಂತ ಅನ್ಸ್ಬಿಟ್ಟಿರ್ಬೋದು ನಿಮ್ಗೆ. ಹಂಗಂದ್ಬಿಟ್ಟು ಯಾರೋ ಹೆಣ್ಮಕ್ಳು ಅಮಾಯಕಳು ಬಾಗ್ಸತ್ತದೆ ಅಂತ ಹೇಳಿದ್ರೆ ಯಾವ್ದೋ ಅವ್ರ ವೈಯಕ್ತಿಕವಾದ ನೆಲೆಯಿಂದ ಕ್ರಾಸ್ ಎಕ್ಸಾಮ್ ಮಾಡೋದಕ್ಕೆ ಸೂಕ್ತವೂ ಅಲ್ಲ, ಸಾಧುನೂ ಅಲ್ಲ. ಆಮೇಲೆ ಸ್ವಂತ ಅಭಿಪ್ರಾಯಗಳು, ಭಾವನೆಗಳು, ತಮ್ಮ ನಿರ್ಣಯಗಳ ಆಧಾರದ ಮೇಲೆ ಇವರೇ ಜಡ್ಜ್ಮೆಂಟ್ ಎಲ್ಲ ಆಗ್ಬಿಡ್ತಾರೆ. ನೀ ಸುಮ್ಮನೆ ನಾನೆಲ್ಲ ಮಾಡ್ತೀನಿ. ನಿರ್ಣಯಗಳ ಆಧಾರದ ಮೇಲೆ ಪಾಟಿ ಸವಾಲು ಇರಬಾರದು, ಇರಕೂಡದು, ಇರತಕ್ಕದ್ದು ಅಲ್ಲ. ಆಮೇಲೆ ಇವುಗಳನ್ನು ಮೀರಿ ನಡೆದಾಗ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್. ಇದು ತುಂಬಾ ಮುಖ್ಯವಾಗಿ ನಾವು ವಕೀಲ ಬಂಧುಗಳು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಇದನ್ನ ಬಹುಶಃ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಎಚ್ಚರದ ಗಂಟೆಯಾಗಿ ನಮ್ಮಲ್ಲಿ ಇರ್ಬೇಕು. ಸೊ ಹಾಗಾಗಿ ಆಮೇಲೆ ಇನ್ನೊಂದೇನಾಗುತ್ತೆ, ಇಟ್ ವಿಲ್ ಸೆಂಡ್ ಎ ರಾಂಗ್ ಮೆಸೇಜ್ ಟು ದಿ ಸೊಸೈಟಿ. ಈಗ ಒಂದು 50 ಜನ ಕೋರ್ಟಲ್ಲಿ ನಿಂತ್ಕೊಂಡಾಗ ಯಾರೋ ಒಬ್ರು ಅಮಾಯಕರು ಹೆಣ್ಮಗಳು ಒಬ್ಬ ಹಳ್ಳಿಗಾಡಿನ ಜನನ ಹಾಕೊಂಡು ಹಿಗ್ಗ ಮುಗ್ಗ ಸಂಬಂಧ ಪಡದೆ ಇರೋದು ದುರುದ್ದೇಶ ಮಾಡ್ತಾ ಇದ್ರೆ, ವಾಟ್ ಈಸ್ ದಿ ಮೆಸೇಜ್ ಯು ಆರ್ ಗಿವಿಂಗ್ ಟು ದಿ ಸೊಸೈಟಿ ಅಟ್ ಲಾರ್ಜ್? ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಹೋಗ್ತೀವಿ? ಅಲ್ಲಿ ಏನೋ ಒಂದ್ ಕ್ಷಣ ನಿಮ್ಗೆ ಒಂಥರ ನಿಮ್ಮ ಬಾಯಿ ಚಪ್ಲಿಕ್ಕೆ ಏನೋ ಸ್ವಲ್ಪ ಖುಷಿ ಅನ್ಸ್ಬೋದು, ರೆಕಾರ್ಡ್ ಆಗ್ಬಿಡ್ಬೋದು, ಆ ಪ್ರಶ್ನೆ ಬೇರೆ, ಡಿಸ್ಕ್ರಿಷನ್ ಉಪಯೋಗಿಸ್ತೇ ಹೋದಾಗ ಜಡ್ಜ್ ಸಾಹೇಬರು. ಆದ್ರೆ ಕೇಸ್ ಅದೇನು ಆಗೋದಿಲ್ಲ. ಬಟ್ ಏನಿವೆ ಲಾಯರ್ಗಳು ಅಂದ್ರೆ ಕಟುಕರು ಅಂತಾಗ್ಲಿ, ಅಸಂಬದ್ಧವಾದವಂತರಾಗ್ಲಿ, ಇಲ್ಲ ಈ ತರ ಅಚಾತುರ್ಯದಿಂದ ಎಲ್ಲ ಮಾಡ್ತಾ ಇದ್ರೆ ಇಟ್ ಸೆಂಡ್ಸ್ ಎ ವೆರಿ ರಾಂಗ್ ಸಿಗ್ನಲ್ ಟು ಎ ಸೇನ್ ಪರ್ಸನ್. ಏನಪ್ಪ ನಾವೇನೋ ಅನ್ಕೊಂಡು ವಕೀಲ ವೃತ್ತಿ ಬಗ್ಗೆ ಅದು ಅದ್ರದ್ದು ಸಾಮಾಜಿಕ ಜವಾಬ್ದಾರಿನೂ ಸಹ ನಮ್ಗೆ ಇರೋದ್ರಿಂದ ವೃತ್ತಿಯ ಕಾಯಕ ಮಾಡ್ಬೇಕಾದ್ರೆ ವೃತ್ತಿ ಬದ್ಧತೆ ಒಂದು, ಪ್ರೊಫೆಷನಲ್ ಕಮಿಟ್ಮೆಂಟ್, ಪ್ರೊಫೆಷನಲಿಸಂ ಒಂದು, ಸಾಮಾಜಿಕ ಬದ್ಧತೆನೂ ಇರ್ಬೇಕಲ್ಲ. ಸಾಮಾಜಿಕ ಬದ್ಧತೆನ ಬಿಟ್ಟು ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದೋ, ಪ್ರಕರಣವನ್ನ ನಡೆಸುವಂಥದ್ದೋ, ಆರ್ಗ್ಯುಮೆಂಟ್ ಮಾಡೋದಾದ್ರೆ ಅದು ಬಹುಶಃ ವಕೀಲ್ ವೃತ್ತಿ ಪೂರ್ಣ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಸಾಮಾಜಿಕ ಬದ್ಧತೆ ಬೇಕಾಗುತ್ತೆ. ಸೊ ಆನ್ ದ ಫೇಸ್ ಆಫ್ ಇಟ್, ಇಫ್ ಯು ಫೈಂಡ್ ಎನ್ ಇಲೀಗಲ್ ಥಿಂಗ್, ಯು ಕ್ಯಾನ್ ಸಜೆಸ್ಟ್ ಹಿಮ್, ಕನ್ಸೋಲ್ ಹಿಮ್ ಇಮೋಷನಲಿ, ಕೌನ್ಸಿಲ್ ಮಾಡ್ಬಿಡು, ಅದು ಜವಾಬ್ದಾರಿ ಬರುತ್ತೆ. ಸೊ ಸ್ವಲ್ಪ ವಿಷಯಾಂತರ ಆಗಿದೆ ಕಂಸ. ಆಮೇಲೆ
ಇವುಗಳನ್ನ ಮೀರಿ ನಡೆದಾಗ ದೆನ್ ಇಟ್ ಬಿಕಮ್ಸ್ ಎ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್, ವೃತ್ತಿಯಲ್ಲಿ ತಪ್ಪು ನಡವಳಿಕೆ ಆಗುತ್ತೆ. ಆಮೇಲೆ ಸೆಕ್ಷನ್ 151 ನೋಡಿ, ಇಂಡೀಸೆಂಟ್ ಅಂಡ್ ಸ್ಕ್ಯಾಂಡಲಸ್ ಕ್ವಶನ್ ಶುಡ್ ನಾಟ್ ಬಿ ಆಸ್ಕ್ಡ್. ಆಗ್ಲೇ ಹೇಳ್ದಂಗೆ ಅಸಭ್ಯವಾದ ಪ್ರಶ್ನೆಗಳು, ಅಶ್ಲೀಲವಾದ ಪ್ರಶ್ನೆಗಳು, ತಿರ್ಗಾ ಅದನ್ನ ನೋಡಿ ಅಲ್ಲೆಲ್ಲ ಒಂದು ತೆಳುವಾದ ಒಂದು ಗೆರೆ ಇದೆ. ಕೇಸಿಗೆ ಸಂಬಂಧಪಟ್ಟಿದ್ದಾದ್ರೆ ಏನ್ ಮಾಡೋದು? ಅಗೇನ್ ದಿ ರೋಲ್ ಆಫ್ ದಿ ಜಡ್ಜ್. ವಿವಾದಕ್ಕೆ ವ್ಯಾಜ್ಯದ ಸಂಗತಿಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು ಅಂದ್ರೆ ಪ್ರೊವೈಸ್ ಅಂತ ಓದ್ಕೊಳ್ಬೇಕಾರೆ ಇಂಡಿಸೆಂಟ್ ಅಂಡ್ ಸ್ಕ್ಯಾಂಡಲಸ್ ಕ್ವಶನ್ ಶುಡ್ ನಾಟ್ ಬಿ ಆಸ್ಕ್ಡ್. ಒಂದು ಅದಕ್ಕೇನು ಒಂದು ಪ್ರಾವಿಷನ್ ಆದ್ರೂ ಒಂದು ಕೆಲವು ಕೇಳಲೇಬೇಕಪ್ಪ. ನಾವು ಮನಸ್ಸಿಲ್ಲ, ಎಷ್ಟೋ ಸಲ ಲಾಯರ್ಗಳಿಗೆ ಅನ್ಸುತ್ತೆ ಹೆಂಗ್ ಕೇಳೋದು ಈ ಪ್ರಶ್ನೆನ ಅಂತಂದ್ರೆ ಕೇಸಿಗೆ ಬೇಕಾಗುತ್ತೆ. ಅದೊಂಥರ ಧರ್ಮ ಸಂಕಟ, ಬಟ್ ಅದನ್ನ ಮೀರಿ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಸೊ ವ್ಯಾಜ್ಯದ ಸಂಗತಿ, ವ್ಯಾಜ್ಯಕ್ಕೆ ಸಂಬಂಧಪಟ್ಟಂಗೆ, ಕೇಸಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅಲ್ಲಿ ಸಂಬಂಧಪಟ್ಟ ಸನ್ನಿವೇಶ ಸಂಗತಿಗಳಿಗೆ ಸಂಬಂಧಪಟ್ಟಂಗೆ ಅದು ಸಂಬಂಧಪಟ್ಟಿರ್ಬೇಕು. ಒಂದು ವಿವಾದವನ್ನು ಬಗೆಹರಿಸುವ ದಿಕ್ಕಿನಲ್ಲಿ ಇರಬೇಕು. ಆಮೇಲೆ ಸಂಗತಿಗಳು ಅಸ್ತಿತ್ವದಲ್ಲಿ ಇದ್ದೇ ಅಥವಾ ಇಲ್ಲವೇ, ವೆದರ್ ದಟ್ ಫ್ಯಾಕ್ಟ್ ಇನ್ ಇಶ್ಯೂ ಎಕ್ಸಿಸ್ಟೆಡ್ ಆರ್ ನಾಟ್, ಅದನ್ನ ಹೊರಗೆಡೋದಕ್ಕೆ, ಆ ಸತ್ಯಾಂಶವನ್ನ ಬಯಲು ಮಾಡೋದಕ್ಕೆ ಅಂತ ಪ್ರಶ್ನೆಗಳು ಒಂದೊಂದ್ಸಲಿ ಅಸಭ್ಯ ಅಂತ ಅನ್ಸ್ಬೋದು. ಬಟ್ ಇಟ್ ಇಸ್ ವೆಲ್ ಎ ಲೀಗಲ್ ಕ್ವಶನ್, ವೆಲ್ ವಿದಿನ್ ದಿ ಲೀಗಲ್ ರೂಲ್ಸ್ ಆಫ್ ಎವಿಡೆನ್ಸ್ ಅಂಡ್ ವಿದಿನ್ ದಿ ಡಿಸ್ಕ್ರಿಷನ್ ಆಫ್ ದಿ ಕೋರ್ಟ್ ಒನ್ಸ್ ಅಗೇನ್. ಸೊ ಹಾಗಾಗಿ ಈ ಎಲ್ಲ ಒಂದು ಗಮನಗಳನ್ನ, ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಬಹುಶಃ ಮಾಡಿದಾಗ ಅದೆಲ್ಲ ಒಂದು ರೀತಿ ಪಕ್ವತೆನೂ ಬರ್ಬೋದೇನೋ ಅಂತ ಅನ್ಸುತ್ತೆ. ಸಿ ವಿ ಗೋ ಆನ್ ಲರ್ನಿಂಗ್ ಎವ್ರಿ ಡೇ. ಪ್ರತಿ ಕ್ಷಣ ಪ್ರತಿದಿನ ನಾವು ಈಗ ನಾವೇನೋ ಅಂದ್ಕೊಳ್ತೀವಿ, ನಾವು ಬರೀ ನಮ್ಮ ಆಫೀಸ್ಗಳಲ್ಲೋ ಇಲ್ಲ ನಾವೇ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಾಗಿ ನಮ್ಗೆಲ್ಲ ಬಂತು ಅಂತ ಹೇಳಕ್ಕಾಗಲ್ಲ. ಯಾರೋ ಒಬ್ರು ಕಿರಿಯರೋ ಹಿರಿಯರೋ ಒಂದು ಬಹಳ ಸ್ವಾರಸ್ಯಕರವಾದ ಒಂದು ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುತ್ತೆ. ಬಹುಶಃ ನಾವು ಬಂದ್ ಪ್ರೊಫೆಷನಲ್ 1980s 90s ಒಂದು ಗಮನಿಸ್ತಾ ಇದ್ದಿದ್ದೇನಂತ ಹೇಳಿದ್ರೆ, 1:30 ಒಳಗಡೆ ಕೇಸ್ ಮುಗಿದೋಗಿದ್ರು ಸಹ, ನಮ್ದು ಕೋರ್ಟ್ ಕೆಲ್ಸಗಳೆಲ್ಲ ಮುಗಿದೋಗಿದ್ರು ಸಹ, ಮಧ್ಯಾಹ್ನ ಸೆಷನ್ ಊಟ ಆದ್ಮೇಲೆ ಯಾವ್ದೋ ಒಂದು ಕೋರ್ಟ್ ಹಾಲ್ ನಲ್ಲಿ ಕಿರಿಯ ಲಾಯರ್ಗಳು, ವಕೀಲರು, ಹಿರಿಯ ಲಾಯರ್ ಯಾತಕ್ಕೆ ಅಂತ ಹೇಳಿದ್ರೆ ಬೇರೆ ಯಾರ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದಾರೆ, ಅದೊಂದು ರೀತಿ ಜ್ಞಾನಾರ್ಜನೆ, ಒಂದು ರೀತಿ ಕ್ಲಾಸ್ ರೂಮ್ ತರ. ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಚಾಕಚಕ್ಯತೆಗಳು, ಅವರ ಬುದ್ಧಿಮತ್ತೆ ಯಾವ ತರ ಇದೆ, ಯಾವ ತರ ಸಾಕ್ಷಿ ಪ್ರತಿಕ್ರಿಯಿಸ್ತಾನೆ, ಅವನ ಉತ್ತರಗಳು ಯಾವ ರೀತಿ ಬರುತ್ತೆ. ಸೊ ಇದು ಕಲಿಕೆಯ ಕ್ಷಣಗಳು ಜಾಸ್ತಿ ಇರ್ತಾ ಇದ್ವು. ಅದು ದುರಾದೃಷ್ಟವನ್ನು ಈಗೇನಾಗಿದೆ, ಮಧ್ಯಾಹ್ನ ಕೋರ್ಟ್ಗಳೆಲ್ಲ ಬಹುಶಃ ಬೆಂಗಳೂರು ಸೇರಿ ಖಾಲಿ ಹೋಗ್ಬಿಡುತ್ತೆ. 4-5 ಜನ ಕೇಸ್ ಸಂಬಂಧಪಟ್ಟವ್ರು ಇರ್ತಾರೆ. ಆಮೇಲೆ ಮಧ್ಯಾಹ್ನ ಎಲ್ಲ ನಾವೆಲ್ಲ ಹೊರಗಡೆಯಲ್ಲಿ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ಕಾಲ ಕಳೀತಾ ಇರೋದು ಇರಿಂದ ಈ ರೂಲ್ಸ್ ಆಫ್ ಎವಿಡೆನ್ಸ್ ಬಗ್ಗೆ ಪುಸ್ತಕ ಓದೋದು ಒಂದು, ಕಾಮೆಂಟ್ರೀಸ್ಗಳು ಓದಿ ತಿಳ್ಕೊಳ್ಳುವಂಥದ್ದು ಒಂದು, ಸ್ವತಃ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಒಂದು, ನೋಡಿ ಕಲಿಯುವಂಥದ್ದು ಬಹಳಷ್ಟು. ಈ ವೃತ್ತಿಯ ಮೆರಿಟ್ ಏನಂತ ಹೇಳಿದ್ರೆ, ಬೇರೆಯವರು ನೋಡಿ ಯಾವ ರೀತಿ ಪ್ರಶ್ನೆ ಕೇಳಬೇಕು, ಇಲ್ಲ ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳಬಾರ್ದು. ಕೇಳಿದಾಗ ಇಂಥವನ್ನೇ ಕೇಳ್ಬೇಕು ಅಂತಿದ್ರು, ಈ ರೀತಿ ಕೇಳಬಾರ್ದಾಗಿತ್ತಲ್ಲ ಅಂತ ಅನ್ಸುತ್ತೆ. ಅದು ಸಹ ಅವ್ರು ನಮ್ಮ ಮಟ್ಟಿಗೆ ಅವ್ರ ಗುರುನೇ ಆ ಲೆಕ್ಕದಲ್ಲಿ. ಸೊ ಹೀಸ್ ಎ ಟೀಚರ್ ಟು ದಟ್ ಎಕ್ಸ್ಟೆಂಟ್. ಸೊ ಹಾಗಾಗಿ ಯಾವ ರೀತಿ ಕೇಳಬಾರ್ದು ಅನ್ನೋದು ಸಹ ಮುಖ್ಯ ಆಗುತ್ತೆ. ಈಗ ಎಷ್ಟೋ ಸಲ ಕ್ರಾಸ್ ಎಕ್ಸಾಮಿನೇಷನ್ ನಾನ್ ಗಮನಿಸಿದಾಗೆ ನಿಮಗ್ ಬೇಕಾದ ಉತ್ತರ ಎಲ್ಲ ಒಂದು 5-10 ನಿಮಿಷದಲ್ಲಿ ಬಂದ್ಬಿಟ್ಟಿರುತ್ತೆ. ಅಲ್ಲಿಗೆ ನಿಲ್ಸ್ಬಿಟ್ರೆ ಸಾಕು, ನಿಲ್ಸೋದಿಲ್ಲ. ಇನ್ನೊಂದಷ್ಟು ಕೇಳೋಣ ತಾಳು ಅಂತ ಹೇಳಿ ನಮ್ಮ ಬುದ್ಧಿಮತ್ತೆಯನ್ನು ತೋರ್ಸೋದಕ್ಕೋ ಇಲ್ಲ ಇನ್ನೊಂದು ಕಾರಣಕ್ಕೋ ಕೇಳಕ್ ಹೋದಾಗ ಅದು ಅಷ್ಟೊತ್ತಿಗೆ ಅವನು ಸಾಕ್ಷಿ ಜಾಗೃತನಾಗ್ಬಿಟ್ಟಿರ್ತಾನೆ. ಲಾಯರು ಸ್ವಲ್ಪ ಅಷ್ಟೊತ್ತಿಗೆ ಎದುರುಗಡೆ ನಿಮ್ಮ ವಕೀಲರು ಗೆಳೆಯರು ಅವ್ರು ಸ್ವಲ್ಪ ದಾನಿಲಿ ಎಪ್ಸಿ ಅವ್ನ ಎಚ್ಚರಿಸಿರ್ತಾರೆ, ಬಾಯ್ ಬಂದಂಗೆ ಮಾತಾಡ್ಬೇಡು, ತಿಳ್ಕೊಂಡು ಹೇಳು ಅಂತ. ಅಷ್ಟೊತ್ತಿಗೆ ಅವ್ರು ಹುಷಾರಾಗ್ಬಿಡುತ್ತೆ. ಸಿ ಮೆಂಟ್ಲಿ ಈಸ್ ಪ್ರಿಪೇರ್ಡ್ ಟು ಗಿವ್ ಅನ್ ಆನ್ಸರ್. ಈ ವಿಲ್ ಗೋ ಆನ್ ಕರೆಕ್ಟಿಂಗ್. ಅವ್ನು ಮಾಡಿರೋ ತಪ್ಪುಗಳು ಕೆಲವು ತಪ್ಪುಗಳು ತಿದ್ದಕ್ ಆಗದೆ ಇರೋಂತ ಹೇಳಿರ್ತಾರೆ, ಕೆಲವು ಡೈಲ್ಯೂಟ್ ಮಾಡೋ ಅಂತ ಪ್ರಯತ್ನ ಅಂತೂ ನಡೆಯುತ್ತೆ. ಸಿ ದಟ್ ಈಸ್ ವೇರ್ ವಿ ಶುಡ್ ಬಿ ಕೇರ್ಫುಲ್. ಅಲ್ಲೇ ನಾವು ಎಚ್ಚರಿಕೆ ಆಗಿರ್ಬೇಕಾಗತ್ತೆ. ನಾನು ಅದನ್ನೇ ಹೇಳಿದ್ದು ಪ್ರಾರಂಭದಲ್ಲಿ, ಸುದೀರ್ಘವಾದ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕು ಅಂದ್ರೆ ಅದು ಅಗತ್ಯ ಇದ್ರೆ ಮಾಡಿ, ಚೊಕ್ಕಟ್ಟವಾಗಿ ಬಹಳ ಕ್ಲುಪ್ತವಾಗಿ ಮಾಡಿ ಮುಗಿಸ್ಬಿಡಂಗಿದ್ರೆ ಒಂದು 10 ನಿಮಿಷ ಉತ್ತರ ಬಂತು. ಈಗ ಯಾವ್ದೋ ಒಂದು ಪಾರ್ಟಿಷನ್ ಕೇಸ್ ನಲ್ಲಿ ಎದುರುಗಡೆ ಅವ್ರು ಬಂದು ಯಾವ ಕಾಲದಲ್ಲೂ ಭಾಗ ಆಗಿಲ್ಲ ಸ್ವಾಮಿ ಅಂತ ಮೊದಲನೇ ಸಲ ಉತ್ತರ ಕೊಟ್ರೆ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಯಾಕೆ ಮಾಡಕ್ ಹೋಗ್ಬೇಕು? ಸಂಬಂಧಗಳು ನಮ್ಗ ಅವೆಲ್ಲ ಅಣ್ತಂದಿರು
ನಾವ್ ಯಾವ ಕಾಲದಲ್ಲೂ ಭಾಗಿಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರು ಭಾಗ್ಯಕ್ಕೆ ವ್ಯಾಜ್ಯ ಹೂಡಿದ್ರೆ, ಮೊಕದ್ದಮೆ ಹೂಡಿದ್ರೆ, ಮೊದಲನೇ ಉತ್ತರನೇ ವ್ಯಾಜ್ಯ ನಾವು ಭಾಗವೇ ಆಗಿಲ್ಲ ಸ್ವಾಮಿ, ನಮ್ಮ ಅಪ್ಪ ತಾತ ತೀರ್ಕೊಂಡಾಗಿನ ಅಂತ ಹೇಳಿದ್ರೆ ಫರ್ದರ್ ಕ್ರಾಸ್ ಎಕ್ಸಾಮಿನೇಷನ್ ಯಾಕೆ ಮಾಡ್ಬೇಕು ಅನ್ನೋದು. ಸೊ ಹಾಗಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ದನ್ನ ಮಾಡಬಾರ್ದು ಅನ್ನೋದು ಸಹ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇದು 151ರಲ್ಲಿ ಇಂಡಿಸೆಂಟ್ ಸ್ಕ್ಯಾಂಡಲಸ್ ಇದೆಲ್ಲ ಆಯ್ತು. ಆಮೇಲೆ 152 ಸ್ವಲ್ಪ 151ಕ್ಕೆ ಹತ್ತತ್ರನೇ ಬರುತ್ತೆ. ಕ್ವಶನ್ಸ್ ಇಂಟೆಂಟೆಡ್ ಇನ್ಸಲ್ಟ್ ಅಂಡ್ ಅನಾಯ್, ಅವಮಾನ ಮಾಡ್ಬೇಕೇನು, ಅವ್ನ್ ಕೋಪ ಬರಂಗೆ ಮಾಡು. ಅವ್ರು ಕೆಲವರು ಏನ್ ಮಾಡ್ತಾರೆ, ನಾನು ಗಮನಿಸಿದೀನಿ ಕೆಲವು ನಮ್ಮ ಮಿತ್ರರು, ಅವ್ನಿಗೆ ಸಿಟ್ಟು ಬಂದ್ರು ಉತ್ತರ ತರಿಸ್ತೀನಿ ನೋಡು ಅಂತ. ಅವ್ನ್ ದೂರ್ವಾಸ ನೋಡು, ನಾನು ಇಂಥ ಪ್ರಶ್ನೆ ಹಾಕ್ತೀನಿ ಬಾಯಿ ಬಂದಂಗೆ ಮಾತಾಡ್ತಾನೆ ಅಂತ. ಅದು ನಮ್ ತಪ್ಪು ಗ್ರಹಿಕೆ ಅಷ್ಟೇ. ಅವ್ನ್ ಸಿಟ್ಟು ಮಾಡ್ಕೊಂಡ ತಕ್ಷಣ ಸರಿಯಾದ ನಮ್ಗೆ ಬೇಕಾದ ಉತ್ತರ ಕೊಡ್ತಾನೆ ಅಂತ ಅನ್ನೋಲ್ಲ ಅಲ್ಲ. ಅಲ್ಲಿ ಕ್ವಶನ್ಸ್ ಇಂಟೆಂಟೆಡ್ ಇನ್ಸಲ್ಟ್, ಅವನು ವೈಯಕ್ತಿಕವಾಗಿ ದೂಷಣೆ ಮಾಡ್ಬಿಡು, ಕೇಸ್ ಸಂಬಂಧಪಟ್ಟಂಗೆ ಇಲ್ಲ. ಅದ ಬೇರೆ ಕಾರಣಗಳು ಹೇಳದ್ನಲ್ಲ 150ರಲ್ಲಿ ಏನಾಗುತ್ತೆ ಅಂತ. ಅದೇ 152ರಲ್ಲೂ ಸಹ ರೀಸನಬಲ್ ಗ್ರೌಂಡ್ಸ್ ಇಲ್ಲದೆ, ಸಕಾರಣಗಳು ಇಲ್ದೇನೆ, ಯಾವುದೇ ತಳಹದಿ ಇಲ್ಲದೆ ಪ್ರಶ್ನೆಗಳು ಕೇಳಿದ್ರೆ ಅದು ಕೋಪನೂ ತರಿಸ್ಬೋದು, ಅಸಭ್ಯವಾಗಿರ್ಬೋದು, ಅಶ್ಲೀಲವಾಗಿರಬಹುದು, ಸಿಟ್ಟು ಬರುವಂತದ್ದಾಗ್ಬೋದು, ಅವಮಾನ ಮಾಡೋ ಉದ್ದೇಶ ಇರ್ಬೋದು. ಇವೆಲ್ಲ ಒಟ್ಟೊಟ್ಟಿಗೆ ಓದ್ಕೊಳ್ಬೇಕಾಗುತ್ತೆ. ಇಂಥ ಪ್ರಶ್ನೆಗಳು ಸಹ ಕೋರ್ಟ್ನವ್ರು ಕಡಿವಾಣ ಹಾಕ್ಬೇಕಾಗುತ್ತೆ. ಆ ಕಡಿವಾಣ ಕೋರ್ಟ್ನವ್ರು ಹಾಕೋದಕ್ಕಿಂತ ಮುಂಚೆ ನಾವೇ ಹಾಕೊಂಡ್ಬಿಟ್ರೆ ಒಳ್ಳೇದು. ಗಾಂಭೀರ್ಯ ಕೋರ್ಟ್ ಬೇಕಾರ ಮತ್ತೇನು ಗಾಂಭೀರ್ಯವನ್ನ ಕಾಪಾಡ್ಕೊಳ್ಳುವಂತ ಮೊದಲನೇ ಜವಾಬ್ದಾರಿ ಎಲ್ರಿಗಿಂತ ಹೆಚ್ಚಾಗಿ ವಕೀಲ್ ಬಂಧುಗಳಿಗೆ ಇರ್ಬೇಕಾಗಿದೆ. ಬೇರೆಯವ್ರು ಬಂದು ಪಾಠ ಮಾಡೋಲ್ಲ. ಹಾಗಾಗಿ ಈ 152 ಸಹ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಪಾಟಿ ಸವಾಲಿನ ಇತಿಮಿತಿಗಳು ಎಷ್ಟಿದೆ ಅಂತ ತಿಳ್ಕೊಂಡ್ರೆ ಬಹುಶಃ ಕೇಸ್ಗಳು ಹೆಚ್ಚು ತ್ವರಿತವಾಗೂ ಆಗ್ಬೋದು. ಆಮೇಲೆ ಸ್ವಲ್ಪ ಜಡ್ಜ್ ಸಾಹೇಬ್ರಿಗೆ ಇಲ್ಲ ನಿಮ್ಮ ಎದುರಾಳಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ಬೋದು ಸಾಂದರ್ಭಿಕವಾಗಿ. ಸೊ ಹಾಗಾಗಿ ಇಲ್ಲಪ್ಪ ಈಸ್ ನಾಟ್ ಎ ಮಿಸ್ಚಿವಸ್ ಮ್ಯಾನ್ ಪರ್ಸನ್, ತರ್ಲೇಜ್ ಲಾಯರ್ ಅಲ್ಲ ಕಣ್ರಿ ಅನ್ನೋ ಒಂದು ಒಳ್ಳೆ ಭಾವನೆ ಬರ್ಬೋದು. ಸೊ ಈ ಕ್ರಾಸ್ ಎಕ್ಸಾಮಿನೇಷನ್ ವಿಷಯ ತುಂಬಾ ದೊಡ್ಡದಾಗಿರೋದ್ರಿಂದ ನಾನು ಇವತ್ತು ಇತಿಮಿತಿಗಳ ಬಗ್ಗೆನೂ ಸಹ ಈ ಸಿಕ್ಕಂತ ಒಂದು 50 ನಿಮಿಷ ಆಗಿರ್ಬೋದು, ಸಿಕ್ಕಂತಲ್ಲಿ ಎಷ್ಟು ಚಿಕ್ಕದಾಗಿ ಹೇಳಕ್ ಸಾಧ್ಯ. ಯಾಕಂದ್ರೆ ಒಂದೊಂದು ಸೆಕ್ಷನ್ ತಕೊಂಡ್ರು ಸಹ 1 ಗಂಟೆ ಮಾತಾಡುವಂತ ಅವಕಾಶ ಇದೆ. ಅದು ಸೂಕ್ತನೂ ಅಲ್ಲ, ಸಾಧುನೂ. ಹಾಗಾಗಿ ನಮ್ಗೆ ಈ ಒಂದು ಮಾನದಂಡಗಳನ್ನ ಇಟ್ಕೊಂಡು, ಈ ಮಾರ್ಗಸೂಚಿಗಳನ್ನ ಇಟ್ಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಪಾಟಿ ಸವಾಲು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ ಮತ್ತು ಗಂಭೀರವಾಗಿರುತ್ತೆ. ಆಮೇಲೆ ನಮಗೆ ಗೌರವ ತರುವಂತಹ ಒಂದು ಕಾಯಕನೂ ಆಗ್ಬೋದು. ಸೊ ಹಾಗಾಗಿ ನಾ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ನನಗೆ ತುಂಬಾ ಸಂತೋಷ ಆಗಿದ್ದು, ಇಂಗ್ಲಿಷ್ನ ಈ ಉಪನ್ಯಾಸ ಮಾಲೆಗಳು ಆಮೇಲೆ ಲೇಖನಗಳು ಏನೇನೋ ಎಲ್ಲ ಬರ್ತಾ ಇದೆ. ಕನ್ನಡದಲ್ಲಿ ಈ ಒಂದು ಉಪನ್ಯಾಸ ಅಂತ ಹೇಳಲ್ಲ, ಸಂವಾದ ಇದೆಯಲ್ಲ ಮಾಡುವಂತದ್ದು, ಈ ಒಂದು ನಿಜವಾದ ಕೆಲಸ ಬಹಳ ಅರ್ಥಪೂರ್ಣವಾಗಿದೆ ಮತ್ತು ಆರೋಗ್ಯಪೂರ್ಣವಾಗಿದೆ. ಈ ಒಂದು ಪ್ರಯತ್ನ ಇನ್ನೊಂದಷ್ಟು ಎಲ್ಲ ಮುಂದುವರಿಲಿ. ಆಮೇಲೆ ಈ ಜ್ಞಾನಾರ್ಜನೆ ಮಾಡೋದಕ್ಕೆ ಈ ಒಂದು ತಂತ್ರಜ್ಞಾನ ಏನಿದೆ ಅದು ಇಂಥ ಸಂದರ್ಭಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಟೈಮಲ್ಲಿ ಉಪಯೋಗಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈ ಟೈಮಲ್ಲಿ ಎಲ್ರು ಸಹ ಆಫೀಸ್ಗಳಲ್ಲಿ ಇರುವಂತವ್ರು. ಈಗ ಇಂಥ ಒಂದು ಜ್ಞಾನಾರ್ಜನೆ ಮಾಡುವಂತ ಒಂದು ಸುಸಂದರ್ಭ ಬಂದಿದ್ದು ನನಗೂ ಸಹ ಸಂತೋಷ ಆಗಿದೆ. ಆಮೇಲೆ ಇದು ನಾವು ಒಬ್ಬರೊಬ್ಬರನ್ನ ಸಂವಾದ ಮಾಡಿ ಕಲಿಯುವಂತಹ ಪ್ರಕ್ರಿಯೆ ಆಗಿರೋದ್ರಿಂದ ಇಂಥ ಸರಣಿಗಳು ಇನ್ನೂ ಹೆಚ್ಚಾಗಿ ಮಾಡ್ಲಿ. ನಮ್ಮ ಓಂಕಾರ ಮೂರ್ತಿ ಅವರು ಆಮೇಲೆ ಜಯಣ್ಣ ಅವರು ಇಂಥ ಸಾಹಸ ಅಂತ ಹೇಳಲ್ಲ, ಇಂಥ ಒಂದನ್ನ ಸಾಮಾಜಿಕ ಜವಾಬ್ದಾರಿಯುತವಾದ ಒಂದು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಿ, ನನಗೆ ಬಂದಷ್ಟು ತಿಳಿದಷ್ಟು ನನ್ನ ಇತಿಮಿತಿಗಳಿಗೆ, ನನ್ನ ಜ್ಞಾನಾರ್ಜನೆ ಇತಿಮಿತಿಗಳಿಗೆ ಸಂಬಂಧಪಟ್ಟಷ್ಟೇ ಕೊಟ್ಟಿರುವಂತಹ ಕಾಲದಲ್ಲಿ ಒಂದು 50 ನಿಮಿಷ 55 ನಿಮಿಷ ಆಯ್ತು ನಾನು ಮಾಡಿದ್ದೀನಿ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಅದು ನನಗೆ ಗೊತ್ತಾದ್ರೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟೊತ್ತರೂ ಬಹಳ ತಾಳ್ಮೆಯಿಂದ ನನ್ನ ಮಾತನ್ನ ಆಲಿಸಿದಕ್ಕೆ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದ.